Good afternoon, students. In the last video, we discussed that is question paper. In question paper, we discussed that is nearly 16 questions. No, 16 questions now discuss ಮಾಡಿದ್ದಾಗಿದೆ. 17th question that is A. 17th one A. That is zone refining. Zone refining. It's a very important zone refining. ಇಂಪಾರ್ಟೆಂಟ್ ಬರ್ಕೊಂಡಿದ್ರು ಸಹ ಕೆಲವೊಂದು ಬಾಯ್ಸ್ ಅಂತೂ ಅದನ್ನು ಟಚ್ ಕೂಡ ಮಾಡಿಲ್ಲ ಕ್ವಶನ್. ಎಷ್ಟು ಈಸಿ ಇದೆ. ದಿಸ್ ಝೋನ್ ರಿಫೈನಿಂಗ್ ಈಸ್ ಯೂಸ್ಡ್ ಟು ಪ್ಯೂರಿಫೈ ಸಿಲಿಕಾನ್, ಜರ್ಮೇನಿಯಂ, ಗ್ಯಾಲಿಯಂ, ಇಂಡಿಯಂ, ಬೋರಾನ್, etc. Because by this method we are going to getting ultra purity metals. A purity of 5 nines, that is 99.99%. ಈ ಝೋನ್ ರಿಫೈನಿಂಗ್ ಎಂಥ ಮೆಟಲ್ಸ್ನ ಪ್ಯೂರಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ದಾಗಿದೆ. ಎಂಥದ್ದು? ಸಿಲಿಕಾನು, ಜರ್ಮೇನಿಯಮ್ಮು, ಗ್ಯಾಲಿಯಮ್ಮು, ಇಂಡಿಯಮ್ಮು. ಅರ್ಥ ಆಯ್ತಾ? ಇಂಥವೆಲ್ಲ ದಟ್ ಈಸ್ ಟೋಟಲಿ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ಸ್ಗೆ ಯಾವ ಯೂಸ್ ಮಾಡ್ತೀವೋ, ನಮಗೆ ಅಲ್ಟ್ರಾ ಪ್ಯೂರಿಟಿ ಮೆಟಲ್ಸ್ ಬೇಕಾಗಿದ್ರೆ ಅರ್ಥ ಆಯ್ತು, ಅವನ್ನು ಪ್ಯೂರಿಫೈ ಮಾಡಲಿಕ್ಕೆ ದಿಸ್ ಝೋನ್ ರಿಫೈನಿಂಗ್ ಮೆಥಡ್ ಇಸ್ ಯೂಸ್ಡ್. Now it's very simple. What is the principle involved in this method? Only principle ಮಾತ್ರ ನಿಮಗೆ that is 1 mark ಅಲ್ಲಿ ಕೇಳಬಹುದು. What is the principle involved in this method? It's very simple. The impurities are more soluble in the melt than the solid state. ಅಂದ್ರೆ ಇಂಪ್ಯೂರಿಟೀಸ್ ಇರುತ್ತೆ ನೋಡು, ಅರ್ಥ ಆಯ್ತಾ? ಒಂದು ಮೋಲ್ಟನ್ ಮೆಟಲ್ ತಗೊಂಡಾಗ ಅದರಲ್ಲಿ ಇಂಪ್ಯೂರಿಟೀಸ್ ಇರ್ತವೆ, ಅವು ಜಾಸ್ತಿ ಸಾಲ್ಯುಬಿಲಿಟಿ ಹೊಂದಿರುತ್ತೆ ಎಲ್ಲಿ? ಮೆಲ್ಟ್ ಅಲ್ಲಿ, ವೆನ್ ಕಂಪೇರ್ ಟು ಸಾಲಿಡ್ ಸ್ಟೇಟ್. ದಟ್ ಇಸ್ ಪ್ರಿನ್ಸಿಪಲ್ ಇನ್ ದಿಸ್ ಮೆಥಡ್. ವಾಟ್ ಇಸ್ ದ ಪ್ರಿನ್ಸಿಪಲ್ ಇನ್ ದಿಸ್ ಮೆಥಡ್? ದ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ಮೆಲ್ಟ್ ದೆನ್ ದ ಸಾಲಿಡ್ ಸ್ಟೇಟ್. ದಟ್ ಇಸ್ ದ ಪ್ರಿನ್ಸಿಪಲ್ ಇನ್ ದಿಸ್ ಮೆಥಡ್. ಯಾವ ಟೈಪ್ ಆಫ್ ಮೆಟಲ್ಸ್ ಪ್ಯೂರಿಫೈ ಮಾಡ್ತೀವಿ ಝೋನ್ ರಿಫೈನಿಂಗ್ ಅಂದ್ರೆ ಬರೀಬಹುದು. ಅರ್ಥ ಆಯ್ತಾ? ವಿಚ್ ಮೆಟಲ್ ಕ್ಯಾನ್ ಬಿ ಪ್ಯೂರಿಫೈಡ್ ಬೈ ಯೂಸಿಂಗ್ ಝೋನ್ ರಿಫೈನಿಂಗ್ ಅಂತ 1 ಮಾರ್ಕಲ್ಲಿ ಕೇಳ್ಬೋದು. ಸಿಲಿಕಾನು, ಜರ್ಮೇನಿಯಮ್, ಗ್ಯಾಲಿಯಮ್, ಇಂಡಿಯಮ್, ಬೋರಾನ್ ಬರೀಬೋದ. ನೆಕ್ಸ್ಟ್ ದಟ್ ಈಸ್ ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ ದಿಸ್ ಮೆಥಡ್? ಅಥವಾ ಸಿಲಿಕಾನ್ನ ಅಥವಾ ಜರ್ಮೇನಿಯಂನ ಅಥವಾ ಗ್ಯಾಲಿಯಂನ ಪ್ಯೂರಿಫೈ ಮಾಡಲಿಕ್ಕೆ ಯಾವ ಮೆಥಡ್ ಉಪಯೋಗಿಸ್ತೀವಿ ಅಂತ ಕೇಳ್ಬೋದು. ಝೋನ್ ರಿಫೈನಿಂಗ್. ಅಲ್ಟ್ರಾ ಪ್ಯೂರ್ ಮೆಟಲ್ಸ್ ಪಡಿಬೇಕಾದ್ರೆ ಯಾವ ಮೆಥಡ್? ಝೋನ್ ರಿಫೈನಿಂಗ್. What is the principle involved in this method? Very simple. The impurities are more soluble in the melt than the solid state. That is the principle in this method. What is the process? It's very simple process. ಅರ್ಥ ಆಯ್ತಾ? ಈ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮೊದಲು ಒಂದು ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿ. ಒಂದು ಲಾಂಗ್ ಇಂಪ್ಯೂರ್ ಮೆಟಲ್ ರಾಡ್ ತಗೊಳ್ಳೋದು. ರಫ್ ಡಯಾಗ್ರಾಮ್ ಬರೀತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ದಿಸ್ ದ ಲಾಂಗ್ ಇಂಪ್ಯೂರ್ ಮೆಟಲ್ ರಾಡ್. ಈ ಇಂಪ್ಯೂರ್ ಮೆಟಲ್ ರಾಡಿಗೆ ಒಂದು ಸರ್ಕ್ಯುಲರ್ ಹೀಟರ್ ಫಿಟ್ ಮಾಡೋಣ. this circular heater. This circular heater. Circular heater. ಅರ್ಥ ಆಯ್ತಾ? This is the metal rod. A long metal rod. The circular heater is fitted at one end of the metal rod and by passing electric current gets heated. ಹೀಟ್ ಮಾಡಿದಾಗ ಏನಾಗುತ್ತೆ? ದಿಸ್ ಪಾರ್ಟ್ ಇಸ್ ಗೋಯಿಂಗ್ ಟು ಮೆಲ್ಟೆಡ್. ಇದು ಮೆಲ್ಟ್ ಆಗುತ್ತೆ. ಈ ಪಾರ್ಟ್ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಅರ್ಥ ಆಯ್ತಾ? ಮೆಲ್ಟ್ ಆಗುತ್ತೆ. ಈ ಇಂಪ್ಯೂರಿಟೀಸ್ ಈ ಮೆಲ್ಟ್ ಅಲ್ಲಿ ಮೋರ್ ಕಾನ್ಸಂಟ್ರೇಟ್ ಆಗುತ್ತೆ. ಇದರಲ್ಲಿ ಈ ಮೆಟಲ್ ಇಂಪ್ಯೂರಿಟೀಸ್ ಸೇಮ್ ದಟ್ ಈಸ್ ಆ ಒಂದು ಸರ್ಕ್ಯುಲರ್ ಹೀಟರ್ನ ಈ ಎಡ್ಜಿಂದ ಆ ಎಡ್ಜಿಗೆ ನಿಧಾನಕ್ಕೆ ಮೂವ್ ಮಾಡೋಣ. ಮೆಲ್ಟ್ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಮೆಲ್ಟ್ ಕೂಡ ಮೂವ್ ಆಗ್ಬಿಟ್ಟು ಅರ್ಥ ಆಯ್ತಾ? ಆಲ್ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ಮೆಟಲ್. ಅರ್ಥ ಆಯ್ತಾ? ದಿಸ್ ಇಂಪ್ಯೂರ್ ಪಾರ್ಟ್.
ಇಂಪ್ಯೂರಿಟೀಸ್. ಗೊತ್ತಾಯ್ತು? ನಿಧಾನಕ್ಕೆ ಸರ್ಕ್ಯುಲರ್ ಹೀಟರ್ ಈ ಎಡ್ಜಿಂದ ಆ ಎಡ್ಜ್ ಮೂವ್ ಮಾಡ್ತಾ ಇದ್ರೆ ಇಂಪ್ಯೂರಿಟೀಸ್ ಕೂಡ ಎಡ್ಜ್ ಮೂವ್ ಆಗ್ತವೆ. ದ ಪ್ರೋಸೆಸ್ ಈಸ್ ರಿಪೀಟೆಡ್ ಟು ಗೆಟ್ ಎ ಪ್ಯೂರಿಟಿ ಆಫ್ 5 nines 99.999%. ಇಷ್ಟು ಪ್ಯೂರಿಟಿ ಬರೋವರೆಗೂ ಪ್ರೋಸೆಸ್ ರಿಪೀಟ್ ಮಾಡೋಣ. ಎಲ್ಲ ಇಂಪ್ಯೂರಿಟೀಸ್ ಎಡ್ಜ್ ಹೋಗುತ್ತೆ. ದಟ್ impure part is cut off and separated to get a ultra pure metal. This is a process in this method. Very simple. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಡಯಾಗ್ರಾಮ್ ಅರ್ಥ ಇದೆಯಾ? ಎ ಲಾಂಗ್ ಇಂಪ್ಯೂರ್ ಮೆಟಲ್ ರಾಡ್ ಆಫ್ ಸಿಲಿಕಾನ್ ಆರ್ ಜರ್ಮೇನಿಯಂ ಯಾವುದೋ ಒಂದು ತಗೊಳ್ಳೋಗ್ತಕ್ಕಂಥದ್ದು. ಯಾವುದನ್ನು ಪ್ಯೂರಿಫೈ ಮಾಡಬೇಕು? ಆ ರಾಡ್. At one end a circular heater is fitted and by passing electric current that part is melted. The impurities are more soluble in the melt than the solid state now. Then we are going to moving the circular heater to another end. If you move the circular heater to another end, the impurities also moves to the same end because the melt the impurities are more soluble in the melt than the solid state. The process is repeated. ಅಂದರೆ ಸರ್ಕ್ಯುಲರ್ ಹೀಟರ್ ಮತ್ತೆ ಇಲ್ಲಿಂದ ತೆಗೆದು ಇಲ್ಲಿ ಮತ್ತೆ ಫಿಟ್ ಮಾಡೋದು, ಮತ್ತೆ ಇಲ್ಲಿ ನಿಧಾನಕ್ಕೆ ಆ ಕಡೆಗೆ ಪಾಸ್ ಮಾಡೋದು, ಮೆಲ್ಟ್ ದಟ್ ಇಸ್ ಮೂವ್ ಮಾಡೋದು. ಅರ್ಥ ಆಯ್ತಾ? ಮೆಲ್ಟ್ ಕೂಡ ಮೂವ್ ಆಗ್ತಾ ಇರುತ್ತೆ, ಮೆಲ್ಟಲ್ಲಿ ಇಂಪ್ಯೂರಿಟೀಸ್ ಕೂಡ ಮೂವ್ ಆಗ್ತಾ ಇರುತ್ತೆ. ಈ ಒಂದು ಪ್ಯೂರಿಟಿ ಬರೋ ಅಷ್ಟೊತ್ತವರೆಗೂ ನಾವು ಪ್ರೋಸೆಸ್ ರಿಪೀಟ್ ಮಾಡಿಬಿಟ್ಟು, ಅರ್ಥ ಆಯ್ತಾ, ಸರ್ಕ್ಯುಲರ್ ಹೀಟರ್ ತೆಗೆದು ಇಂಪ್ಯೂರ್ ಪಾರ್ಟ್ನ ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡ್ತಕ್ಕಂಥದ್ದು. ದಿಸ್ ಈಸ್ ದ ಝೋನ್ ರಿಫೈನಿಂಗ್ ಮೆಥಡ್. 2 ಮಾರ್ಕ್ಸ್ ಕೇಳಿದ್ರೆ ಬರೀಬೋದಾ? ಜಸ್ಟ್ by using zone refining, the ultra pure metals such as silicon, germanium, gallium, indium, etc. can be obtained. First sentence. Second sentence, principle. ಅರ್ಥ ಆಯ್ತಾ? ಏನು ಪ್ರಿನ್ಸಿಪಲ್? The impurities are more soluble in the melt than the solid state. ಮುಗೀತು ಪ್ರೋಸೆಸ್. ಅರ್ಥ ಆಯ್ತಾ? ಒಂದು ಡಯಾಗ್ರಾಮ್ ಬರೆದ್ಬಿಟ್ಟು, a long impure metal rod is taken. At one end, a circular heater is fitted, and by passing electric current, that part is melted. The impurities are more soluble in the melt than the solid state now. Then we are going to moving the circular heater to another end. The impurities also moves to the same end. The process is repeated to get a 99.999% purity of metal. That impure part is cut off and separated. This is a zone refining. ಅರ್ಥ ಆಯ್ತಾ? ನಮ್ಮಗಳಿಗೆ ಈ ಅಲ್ಟ್ರಾ ಪ್ಯೂರ್ ಮೆಟಲ್ ಸಿಗುತ್ತೆ. ಪ್ರಾಕ್ಟೀಸ್ ಮಾಡಬೇಕು, ಓದಿಲ್ಲ ನೀವು. ಬಾಯ್ಸ್ ಅಂತೂ ಪರವಾಗಿಲ್ಲ, ಗರ್ಲ್ಸ್ ಪರವಾಗಿಲ್ಲ. ಅರ್ಥಾತ್ ಗರ್ಲ್ಸ್ ಕೂಡ ಕೆಲವರು ಏನು ಟಚ್ ಮಾಡಿಲ್ಲ. ಅರ್ಥ ಆಯ್ತು? ಬಾಯ್ಸ್ ಅಂತೂ ತುಂಬ ಅಧ್ವಾನ ಟೆಸ್ಟ್ ನೀವು ಅಟೆಂಡ್ ಮಾಡಿರ್ತಕ್ಕಂಥದ್ದು. ನೀವು ಕಷ್ಟಪಟ್ಟರೆ ನಿಮ್ಗೆ ಪ್ರತಿಫಲ ಇರುತ್ತೆ. ಅಲ್ಲಿಗೆ ಝೋನ್ ರಿಫೈನಿಂಗ್ ಅರ್ಥ ಆಗಿದೆಯಾ? ಇದನ್ನು 2 ಮಾರ್ಕ್ಸಲ್ಲಿ ಕೇಳಿದ್ದೆ. ನೆಕ್ಸ್ಟ್ ಅದರಲ್ಲಿ ಬಿ 17th ಒಂದು ಬಿ ಏನಿದೆಪ್ಪ ಅಂದರೆ 17th ಬಿ ಕ್ವಶನ್. ನೇಮ್ ದ ಮೆಟಲ್ ವಿಚ್ ಇಸ್ ಪ್ಯೂರಿಫೈಡ್ ಬೈ ವ್ಯಾನ್ ಆರ್ಕಲ್ ಪ್ರೋಸೆಸ್. ನಿಮ್ಗೆ ಗೊತ್ತಿದೆ, ಮಾರ್ನ್ಸ್ ಪ್ರೋಸೆಸ್ ಮತ್ತು ವ್ಯಾನ್ ಆರ್ಕಲ್ ಪ್ರೋಸೆಸ್ ಎರಡನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಮಾರ್ನ್ಸ್ ಪ್ರೋಸೆಸ್ ಬಂದು ನಿಕ್ಕಲ್ನ ಪ್ಯೂರಿಫೈ ಮಾಡ್ತೀವಿ. ಈ ವ್ಯಾನ್ ಆರ್ಕಲ್ ಪ್ರೋಸೆಸ್ ಬಂದು ಜಿರ್ಕೋನಿಯಂ ಅಂಡ್ ಟೈಟಾನಿಯಂ. ಜಿರ್ಕೋನಿಯಂ ಆರ್ ಟೈಟಾನಿಯಂನ ಪ್ಯೂರಿಫೈ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ವ್ಯಾನ್ ಆರ್ಕಲ್ ಮೆಥಡ್. ವ್ಯಾನ್ ಆರ್ಕಲ್ ಮೆಥಡ್ ನೀವು ಯಾವುದಾದ್ರು ಒಂದು ಬರೆದ್ರೆ ಸಾಕಿದ್ರಲ್ಲಿ ರೇಟಿಂಗ್ ಮಾರ್ಕ್ಸ್ 1 ಮಾರ್ಕ್ 3 ಮಾರ್ಕ್ಸ್ ಬಂತಲ್ಲ. ಅರ್ಥ ಆಯ್ತಾ? ನೀವು ಕಷ್ಟಪಟ್ಟಿಲ್ಲ ಅಷ್ಟೇ. ಅಲ್ಲಿಗೆ 17th ಕ್ವಶನ್ ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆರ್ಗ್ಯಾನಿಕ್ ಪಾರ್ಟ್ ಡಿ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆಗೋಯ್ತಾನೆ. ಪಾರ್ಟ್ ಡಿ ಅಲ್ಲಿ ದ ಫಸ್ಟ್ ಕ್ವಶನ್ ಈಸ್ 18th ಎ. ಅರ್ಥ ಆಯ್ತಾ? ಏನಿದೆ 18th ಎ? ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ SN1 ರಿಯಾಕ್ಷನ್. ಅರ್ಥ ಆಯ್ತಾ? ಮೆಕ್ಯಾನಿಸಮ್ ಆಫ್ SN1 ರಿಯಾಕ್ಷನ್. ಏನು ಮೆಕ್ಯಾನಿಸಮ್ ಆಫ್ SN1 ರಿಯಾಕ್ಷನ್? SN1 ರಿಯಾಕ್ಷನ್ ಗೊತ್ತಿದೆ ನಿಮಗೆ. ಕೆಲವರು ಪ್ರೈಮರಿ ಆಲ್ಕಲೈ ಹೈಡ್ರೈಡ್ ತಗೊಂಡಿದ್ದೀರಾ, ತಪ್ಪು. ಟೆರ್ಷರಿ ಆಲ್ಕಲೈ ಹೈಡ್ರೈಡ್. ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ SN1 ರಿಯಾಕ್ಷನ್ಗೆ ಟೆರ್ಷರಿ is greater than secondary is greater than primary is greater than CH3. This order of reactivity of alkali halide. ನಾವು ಟೆರ್ಷರಿ ಆಲ್ಕಲೈ ಹೈಡ್ರೈಡ್ ತಗೋಬೇಕು. ಏನು ರಿಯಾಕ್ಷನ್? when tertiary alkali halide, when it is reacts with the sodium hydroxide solution to give tertiary butyl alcohol. ಟೆರ್ಷರಿ ಆಲ್ಕಲೈಡ್ ಅಂದರೆ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ. ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್ when it is reacts with sodium hydroxide solution
ಅರ್ಥ ಆಯ್ತಾ? ಟು ಗಿವ್ ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್, ದಟ್ ಇಸ್ ದ ರಿಯಾಕ್ಷನ್. SN1 reaction ಬಗ್ಗೆ ನಾವು what is the order of reactivity? It is a first order kinetic, it follows the first order kinetics. ಅರ್ಥ ಆಯ್ತಾ? Because what is the reason it follows the first order kinetics? The rate of the reaction depends upon only the concentration of haloalkane, does not depends upon the nucleophile. ಅಂದ್ರೆ NaOH concentration ಡಿಪೆಂಡ್ ಆಗಿರಲ್ಲ, ಓನ್ಲಿ haloalkane concentration ಮಾತ್ರ rate of the reaction, velocity of the reaction ಡಿಪೆಂಡ್ ಆಗಿರುತ್ತೆ. Hence it follows the first order kinetics. ಅರ್ಥ ಆಯ್ತಾ? slowest step is the rate determining step ನ ಇದರಲ್ಲಿ. This reaction takes place in 2 steps. ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಈಸ್ ಸ್ಲೋಯೆಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಈಸ್ ಫಾಸ್ಟ್ ಸ್ಟೆಪ್. ನಮ್ಗೆ ಇದೆಯಾ ಏನು ಮೆಕ್ಯಾನಿಸಮ್? ಈ ಮೆಕ್ಯಾನಿಸಮ್ ಮಾತ್ರ ಕೇಳಿರ್ತಕ್ಕಂಥದ್ದು 2 ಮಾರ್ಕ್ಸ್ ಅಲ್ಲೇ. ಮೆಕ್ಯಾನಿಸಮ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿ. ವೆರಿ ಸಿಂಪಲ್. ಸ್ಟೆಪ್ ನಂಬರ್ 1, ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್. ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್, ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ slowly undergo, ಬೇಕಾದ್ರೆ ಬರೀ ಟೆರ್ಷಿಯರಿ ಬ್ಯೂಟೈಲ್, ನೀವು ಎಕ್ಸ್ಪ್ರೆಷನ್ ಕೂಡ ಬರೀಬಹುದು. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಸ್ಲೋಲಿ ಅಂಡರ್ಗೋ ಅಯನೈಸೇಷನ್ ಟು ಗಿವ್ ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್, ಸಾರಿ ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕೇಟೈನ್, ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕೇಟೈನ್. ಪ್ಲಸ್ Br minus, that is carbocation. ನೀವು ಕೇಳ್ಬೋದಿಲ್ಲ, ಅರ್ಥ ಆಯ್ತಾ? ಕಾರ್ಬೋಕ್ಯಾಟಯಾನ್, ಕಾರ್ಬೋಕ್ಯಾಟಯಾನ್ ನೀವು ಕೇಳ್ಬೋದು ಇದರಲ್ಲಿ. ವಾಟ್ ಇಸ್ ಹೈಬ್ರಿಡೇಷನ್ ಆಫ್ ದಿಸ್ ಕಾರ್ಬನ್ ಆಟಮ್ ಅಂತ, ಅರ್ಥ ಆಯ್ತಾ? ಇಟ್ ಈಸ್ sp2 ಹೈಬ್ರಿಡೈಸ್ಡ್. ಚೆನ್ನಾಗಿ ಇಟ್ ಈಸ್ sp2 ಹೈಬ್ರಿಡೈಸ್ಡ್. 1 ಮಾರ್ಕಲ್ಲಿ ಕೇಳ್ಬೋದು, CET ಕೇಳ್ಬೋದು, ನೀಟಲ್ಲಿ ಕೇಳ್ಬೋದು. ಅರ್ಥ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗುತ್ತೆ ನೋಡಿ, ಅದರಲ್ಲಿ ಸೆಂಟ್ರಲ್ ಕಾರ್ಬನ್ ಆಟಮ್ನ ಹೈಬ್ರಿಡೇಷನ್ ಏನು ಅಂತ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಫಸ್ಟ್ ಸ್ಟೆಪ್ ಅರ್ಥ ಆಗಿದೆ. ಇಟ್ ಈಸ್ ಸ್ಲೋಯೆಸ್ಟ್ ಸ್ಟೆಪ್. ಇಷ್ಟು ಬರೀಬೇಕು. ಇಷ್ಟು ಒಂದು ಸೆಂಟೆನ್ಸ್ ಬರೀತಕ್ಕಂಥದ್ದು. ವೆನ್ ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಸ್ಲೋಲಿ ಅಯನೈಸಸ್ ಟು ಗಿವ್ ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಮುಗೀತು. ಎಕ್ಸ್ಪ್ಲನೇಷನ್ ಬರೆದುಬಿಟ್ಟು ಈ ರಿಯಾಕ್ಷನ್ ಬರೀಬೋದಾ? ತುಂಬ ಜನ ಬರೆದಿಲ್ಲ, ನೋವಾಗತ್ತೆ. ಎಷ್ಟು ಬಡ್ಕೊಂಡ್ರು ಸಹ ಓದಿಲ್ವಲ್ಲ ಮಕ್ಕಳಂತ. ನೆಕ್ಸ್ಟ್ ಸ್ಟೆಪ್ 2, ಇದೇ ರಿಯಾಕ್ಟೆಂಟ್. ಈ ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟೈನ್ಗೆ, ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟೈನ್ ಅಂದರೆ ಕಾಪಿ ಮಾಡಿಬಿಡಿ ನೀಟಾಗಿ. ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟೈನ್ಗೆ ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟೈನ್. ಅರ್ಥ ಆಯ್ತು? ಇದಕ್ಕೆ OH -7 ನ್ಯೂಕ್ಲಿಯೋಫೈಲ್ ಎಲ್ಲಿ ಬಂತಿದೆ? NaOH ಬರುತ್ತೆ. ಈ OH -7 ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿಬಿಟ್ಟು ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಇದು ಫಾಸ್ಟ್ ಆಗುತ್ತೆ. ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ OH CH3 CH3 CH3. ಅರ್ಥ ಆಯ್ತಾ? ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್. ಇದು Na+ ಮತ್ತು Br - 2 ಕಮನ್ಗೆ NaBr ಸಪ್ರೇಟ್ ಆಯಿತು. ಅರ್ಥ ಆಯ್ತಾ? NaBr ಈಸ್ ಸಪ್ರೇಟೆಡ್. ಈ Br- NaOH ಇರತಕ್ಕಂಥ ಒಂದು Na+ 2 ಕಮನ್ ಆಗ್ಬಿಟ್ಟು NaBr ಸಪ್ರೇಟ್ ಆಗುತ್ತೆ. ದಿ ಸೆಕೆಂಡ್ ಸ್ಟೆಪ್ ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್. ಬರೀಬೋದಾ? ಈ 2 ಸ್ಟೆಪ್ಸ್ ಬರೆದ್ರೆ 2 ಮಾರ್ಕ್ಸ್. ಜಸ್ಟ್ ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಸ್ಲೋಲಿ ಅಯನೈಸಸ್ ಟು ಗಿವ್ ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಅರ್ಥ ಆಯ್ತಾ? ಸೆಕೆಂಡ್ ಸ್ಟೆಪ್, ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟೇಕ್ಸ್ ಪ್ಲೇಸ್ ಟು ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಟು ಫಾರ್ಮ್ ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಬರೆದು ಇದನ್ನು ಬರೆದ್ಬಿಡಿ. ಈ 2 ಸ್ಟೆಪ್ಸ್ ಬರೆದ್ರೆ 2 ಮಾರ್ಕ್ಸ್. ದಿಸ್ ದ SN1 ಮೆಕ್ಯಾನಿಸಮ್. SN1 ಮೆಕ್ಯಾನಿಸಮ್. ಅರ್ಥ ಆಯ್ತಾ? ನೋ ನೀಡ್ ಟು ರೈಟ್ ರಿಯಾಕ್ಷನ್. ಇದೊಂದು ಹೆಡ್ಡಿಂಗ್, ಇದು ರೀತಿ ಸರಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಅಷ್ಟೇ. ಒಂದು ಸೆಂಟೆನ್ಸ್ ಇದನ್ನು ಎಕ್ಸ್ಪ್ಲೇನ್, ಒಂದು ಸೆಂಟೆನ್ಸ್ ಈ ರಿಯಾಕ್ಷನ್, ಇದನ್ನು ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡಿ ಇದನ್ನು ನೋಡಿ ಅಷ್ಟೇ. ವೆರಿ ಸಿಂಪಲ್. ಟೆರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಸ್ಲೋಲಿ ಅಯನೈಸಸ್ ಟು ಗಿವ್ ಟೆರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟೈನ್ ಅಂತ ಇದ್ರಲ್ಲಿ ಬರೀರಿ. ಅರ್ಥ ಆಯ್ತಾ? ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಬ್ರಾಕೆಟ್ OH- ನ್ಯೂಕ್ಲಿಯೋಫೈಲ್ ಆದ್ಮೇಲೆ ಬ್ರಾಕೆಟ್ OH-7 ನ್ಯೂಕ್ಲಿಯೋಫೈಲ್, OH- ನ್ಯೂಕ್ಲಿಯೋಫೈಲ್ attacks to the carbocation to give tertiary butyl alcohol ಅಂತ ಇದನ್ನು ಬರೀರಿ. ಈ 2 ಸ್ಟೆಪ್ಸ್ ಬರೀಲಿಕ್ಕೆ ಒದ್ದಾಡಿದಿರಿ ನೀವು, ಓದಿಲ್ಲ, ಕಷ್ಟಪಟ್ಟಿಲ್ಲ. ಅರ್ಥ ಆಯ್ತಾ? ದೀಸ್ ಆರ್ SN1 ಮೆಕ್ಯಾನಿಸಮ್. ನೆಕ್ಸ್ಟ್ ಇದರಲ್ಲೇ ಕ್ವಶನ್ ನಂಬರ್ B 18 ಕ್ವಶನ್ ನಂಬರ್ B, ಹೌ ಕ್ಲೋರೋಬೆನ್ಜಿನ್ ಇಸ್ ಪ್ರಿಪೇರ್ಡ್ ಬೈ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್. ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಮುಖಾಂತರ
ಕ್ಲೋರೋಬೆನ್ಸಿನ್ ಪ್ರಿಪೇರ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ಅರ್ಥ ಆಯ್ತಾ? ಏನ್ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ 18th ಅಂತಲ್ಲಿ ಬಿ. ಹೌ ಡು ಯು ಪ್ರಿಪೇರ್ ಕ್ಲೋರೋಬೆನ್ಸಿನ್ ಬೈ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್? ವೆರಿ ಸಿಂಪಲ್. ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ತಗೊಂಡು ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ತಗೊಂಡು ಅರ್ಥ ಆಯ್ತಾ? ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ಕ್ಯುಪ್ರಸ್ ಕ್ಲೋರೈಡ್ ಇನ್ HCl ಬೇಕಾದ್ರೆ ಇಲ್ಲೇ ಬರ್ತದೆ ಬಿಡಿ ಹಿಂಗೆ ಡೈರೆಕ್ಟ್ ಆಗಿ. ಕ್ಯುಪ್ರಸ್ ಕ್ಲೋರೈಡ್ ಇನ್ HCl to give chlorobenzene. Plus N2 plus HX. Chlorobenzene. ಬಂತ? When benzene diazonium chloride ಅಥವಾ halide ಅರ್ಥ ಆಯ್ತಾ? When it is reacts with cuprous chloride in HCl to give chlorobenzene. This reaction is called as ಸ್ಯಾಂಡ್ಮೇರ್ಸ್ ರಿಯಾಕ್ಷನ್. ನೀವು ಕ್ಲೋರೋಬೆನ್ಸಿನ್ ಅಂತ ಕೇಳಿದಾನೆ ಅದರಿಂದ ಇದನ್ನೇ ಕೊಡಬೇಕು. ಅರ್ಥ ಆಯ್ತಾ? ನೀವು ಇದನ್ನು ಬ್ರೋಮೋಬೆನ್ಸಿನ್ ಕೂಡ ಪ್ರಿಪೇರ್ ಮಾಡ್ಬೋದು. ಸೇಮ್ ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ತಗೊಂಡು ಕ್ಯುಪ್ರಸ್ ಬ್ರೋಮೈಡ್ ಇನ್ HBr ಯೂಸ್ ಮಾಡಿದ್ರೆ ಬ್ರೋಮೋಬೆನ್ಸಿನ್ ಬರುತ್ತೆ. ಅದು ಕೂಡ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್. ಎಕ್ಸ್ಪ್ಲೇನ್ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಅಂತ ಎಕ್ಸಾಂಪಲ್ ಎರಡರಲ್ಲಿ ಯಾವ್ದಾದ್ರು ಬರೀಬಹುದು. ಇವ್ರು ಪರ್ಟಿಕ್ಯುಲರ್ ಕ್ಲೋರೋಬೆನ್ಸಿನ್ ಕೇಳಿರ್ತಕ್ಕಂಥದ್ರಿಂದ ನೀವು ಇದನ್ನೇ ಕೊಡಬೇಕಾಗತ್ತೆ. ದಿಸ್ ಇಸ್ ದ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್. ಏನೇಳಿ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್. ಇದು 2 ಮಾರ್ಕ್ಸ್. ಬೆನ್ಸಿನ್ ಇದು ಹೆಂಗ್ ಬಂತು ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ, ಬೇಕಾಗಿಲ್ಲ ನಿಮಗೆ. ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಅಷ್ಟೇ ತಾನೆ. ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ಅರ್ಥ ಆಯ್ತಾ? ಇದು ಹೆಂಗ್ ಬಂತು ನಾವು ಡಿಸ್ಕಸ್ ಮಾಡಿದ್ವಿ, ಜ್ಞಾಪಕ ಇದೆಯಾ? ಅನಿಲಿನ NaNO2 and HCl ಜೊತೆಗೆ 0 to 5 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದಾಗ ನಮಗೆ ಈ ಬೆನ್ಸಿನ್ ಡೈಅಜೋನಿಯಂ ಹ್ಯಾಲೈಡ್ ಬರುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಡೈಅಜೋಟೈಸೇಷನ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದು ಪ್ರಿಪೇರ್ ಮಾಡ್ತಕ್ಕಂಥದ್ದು ನಮಗೆ ಅದು ಬೇಕಾಗಿಲ್ಲ, ನಾನು ಕೇಳಿಲ್ಲ ನಿಮಗೆ. ಓನ್ಲಿ ಸ್ಯಾಂಡ್ಮೇರ್ಸ್ ರಿಯಾಕ್ಷನ್ ಕೇಳಿರ್ತಕ್ಕಂಥದ್ರಿಂದ when benzene diazonium halide when it is a reaction with cuprous chloride HCl to give chlorobenzene this reaction is called as ಸ್ಯಾಂಡ್ಮೇರ್ಸ್ reaction. ನೆಕ್ಸ್ಟ್ ಇದರಲ್ಲಿ ಸಿ ಅರ್ಥ ಆಯ್ತಾ? ಅವನೇ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾನೆ, ಅದನ್ನ ನೇಮ್ ಮಾಡಬೇಕು. ಅರ್ಥ ಆಯ್ತಾ? ಏನು CH3 Cl ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್ Cl ಪ್ಲಸ್ AgF. ಇಲ್ಲಿ BR ಕೊಡ್ಬೋದು. ಅರ್ಥ ಆಯ್ತಾ? ಟು ಗಿವ್ CH3 ಪ್ಲಸ್ AgCl. This what is reaction? When alkyl chlorides or alkyl bromide heated with metallic fluorides. ಅರ್ಥ AgF ಬದಲು ಅರ್ಥ ಆಯ್ತಾ ಆಂಟಿಮನಿ ಫ್ಲೂರೈಡ್ ಸಿಗೋದು, ಮರ್ಕ್ಯುರಿ ಫ್ಲೂರೈಡ್ ಕೊಡಬಹುದು. ಅರ್ಥ ಆಯ್ತಾ? ಟು ಗಿವ್ ಕರೆಸ್ಪಾಂಡಿಂಗ್ ಆಲ್ಕೈಲ್ ಕರೆಸ್ಪಾಂಡಿಂಗ್ ಆಲ್ಕೈಲ್ ಫ್ಲೂರೈಡ್. ದಿಸ್ ಇಸ್ ಕಾಲ್ಡ್ ಆಸ್ ಸ್ವಾರ್ಟ್ಸ್ ರಿಯಾಕ್ಷನ್. ಏನಿದೆ? ಸ್ವಾರ್ಟ್ಸ್ ರಿಯಾಕ್ಷನ್. ನೇಮ್ ದ ರಿಯಾಕ್ಷನ್. ಈ ರಿಯಾಕ್ಷನ್ ಕೊಟ್ಬಿಟ್ಟು ಆ ರಿಯಾಕ್ಷನ್ ನೇಮ್ ಮಾಡಿ ಅಂತ ಕೇಳಿದ್ರೆ ಅದಕ್ಕಿಂತ ಈಸಿ ಬೇಕಾ? ನೀವು ಓದಿಲ್ಲ. ಸ್ವಾರ್ಟ್ಸ್ ರಿಯಾಕ್ಷನ್ ಇದು. ಆಲ್ಕೈಲ್ ಕ್ಲೋರೈಡ್ಸ್ನ ಅಥವಾ ಆಲ್ಕೈಲ್ ಬ್ರೋಮೈಡ್ಸ್ನ ಮೆಟಲ್ ಫ್ಲೋರೈಡ್ಸ್ ರಿಯಾಕ್ಟ್ ಮಾಡಿದಾಗ ಆಲ್ಕೈಲ್ ಫ್ಲೋರೈಡ್ ಸಿಗುತ್ತೆ. ಆಲ್ಕೈಲ್ ಕ್ಲೋರೈಡ್ಸ್ ಆಲ್ಕೈಲ್ ಬ್ರೋಮೈಡ್ಸ್ನ ಮೆಟಲ್ ಫ್ಲೋರೈಡ್ಸ್ ಹೀಟ್ ಮಾಡಿ ರಿಯಾಕ್ಟ್ ಮಾಡಿದಾಗ ನಮಗೆ ಆಲ್ಕೈಲ್ ಫ್ಲೋರೈಡ್ ಸಿಗುತ್ತೆ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಸ್ವಾರ್ಟ್ಸ್ ರಿಯಾಕ್ಷನ್. ಓದಿಲ್ಲ ಅಲ್ಲಿಗೆ 18th ಒನ್ ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ದಟ್ ಈಸ್ 19th ಒನ್. ಆಯ್ತಾ? 19th ರಿಯಾಕ್ಷನ್. 19th ಕ್ವಶನ್. 19th one, explain dehydrogenation reaction with an example. 19th one ಅಲ್ಲಿ dehydrogenation reaction with an example. ಇದರ ಮೇಲೆ ನಿನ್ನೆ ನೀಟ್ ಕ್ವಶನ್ ಇತ್ತು. ಬೇಟಾ ಎಲಿಮಿನೇಷನ್ ರಿಯಾಕ್ಷನ್ ಕೂಡ ಕರಿತೀವಿ. ಇದಕ್ಕೆ ನಾವು ಬಡ್ಕೊಂಡಿರ್ತೀವಿ ನೇಮ್ ರಿಯಾಕ್ಷನ್ಸ್ ಕರೆಕ್ಟಾಗಿ ಓದಿ 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 ಅದರ ಮೇಲೆ ಇರ್ತವೆ ಅಂತ ನೀವು ಕಷ್ಟಪಡಿ. ಅರ್ಥ ಆಯ್ತಾ? ನೋಡಿ, ಎಕ್ಸ್ಪ್ಲೇನ್ ಡಿಹೈಡ್ರೋಜನೇಷನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಡಿಹೈಡ್ರೋಜನೇಷನ್ ರಿಯಾಕ್ಷನ್ ಯಾವುದರಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು? ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ. ಹೆಂಗೆ ಯಾವುದೇ ಒಂದು ಹ್ಯಾಲೋ ಆಲ್ಕೇನ್, ಅರ್ಥ ಆಯ್ತಾ? ಯಾವುದೇ ಒಂದು ಹ್ಯಾಲೋ ಆಲ್ಕೇನ್ ಆಲ್ಕೋಹಾಲಿಕ್ KOH ಜೊತೆ ಹೀಟ್ ಮಾಡಿದಾಗ, ಅರ್ಥ ಆಯ್ತಾ? ಆಲ್ಕೋಹಾಲಿಕ್ KOH, ಬಟ್ ದಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದ ಹ್ಯಾಲೋ ಆಲ್ಕೇನ್ ಅಲ್ಲಿ ಬೀಟಾ ಕಾರ್ಬನೇಟಮ್ ಇರಬೇಕು.
ಅರ್ಥ ಆಯ್ತಾ? ಬೀಟಾ ಕಾರ್ಬನ್ ಇರ್ತಕ್ಕಂಥ ಒಂದು ಹ್ಯಾಲೋ ಆಲ್ಕೇನ್ ಮಾತ್ರ ಅರ್ಥ ಆಯ್ತು. ಯಾಕಪ್ಪ ಅಂದರೆ ಡಿಹೈಡ್ರೋಲೈಸೇಷನ್ಗೆ ನಾವು ಮೀಥೈಲ್ ಕ್ಲೋರೈಡ್, ಮೀಥೈಲ್ ಬ್ರೋಮೈಡ್, ಮೀಥೈಲ್ ಹ್ಯಾಲೈಡ್ ತೊಗೊಂಡ್ರೆ ಆಗಲ್ಲ. ಮೀಥೈಲ್ ಹ್ಯಾಲೈಡ್ಸ್ ಬಿಟ್ಟು ಇನ್ನು ಯಾವ್ದು ಬೇಕಾಗಿದ್ರು ಡಿಹೈಡ್ರೋಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ಅರ್ಥ ಆಯ್ತು ನೋಡಿ ಇಲ್ಲಿ. ಏನು ಡಿಹೈಡ್ರೋಲೈಸೇಷನ್ ರಿಯಾಕ್ಷನ್? when CH3 CH2 Cl chloroethane, when it is heated with alcoholic KOH, ಆಲ್ಕೋಹಾಲಿಕ್ KOH ಅದು ಇಂಪಾರ್ಟೆಂಟ್. ಚೆನ್ನಾಗಿ AQS ಅಂದ್ರೆ ಬರಲ್ಲ, ಆಲ್ಕೋಹಾಲ್ ಆಗ್ಬಿಡುತ್ತೆ. ಕ್ಲೋರೋ ethane, when it is heated with alcoholic KOH to give corresponding alkene, because it undergoes dehydrohallucination. Dehydrohallucination ಅಂದ್ರೆ D means remove, ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್ ಸೈಮಲ್ಟೇನಿಯಸ್ ರಿಮೂವ್ ಮಾಡ್ತಕ್ಕಂಥ ಒಂದು ರಿಯಾಕ್ಷನ್ ಇದು ಡಿಹೈಡ್ರೋಲೈಸೇಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಟು ಗಿವ್ ನೋಡಿ, ಈ ಕಾರ್ಬನ್ ಇದು ಆಲ್ಫಾ ಕಾರ್ಬನ್, ಇದು ಬೀಟಾ ಕಾರ್ಬನ್ ಅಂತಾನೆ. ಇದರಿಂದ ಹ್ಯಾಲೋಜನ್ ರಿಮೂವ್ ಆಗುತ್ತೆ, ಇದರಿಂದ ಹೈಡ್ರೋಜನ್ ರಿಮೂವ್ ಆಗುತ್ತೆ. ಟು ಗಿವ್ ethene plus KCl plus H2. ಅರ್ಥ ಆಯ್ತಾ? ಇಲ್ಲಿ H ಇಲ್ಲಿ OH, H2 ಆಗುತ್ತೆ, ಇಲ್ಲಿ K ಪ್ಲಸ್ ಇಲ್ಲಿ Cl ಮೈನಸ್ KCl ಆಗುತ್ತೆ. ಟು ಫಾರ್ಮ್ ಈಥೀನ್, ಟು ಫಾರ್ಮ್ ಈಥೀನ್. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. ಏನಂತ ಕರಿತೀವಿ? ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ ಡಿಹೈಡ್ರೋಲೈಸೇಷನ್ಗೆ. ನೀವು ಕೇಳಿರ್ತಕ್ಕಂಥದ್ದು that is explain dehydrogenation reaction with an example. ಅರ್ಥ ಆಯ್ತಾ? that is beta elimination reaction is also called as dehydrogenation reaction. ಯಾಕಂದ್ರೆ dehydrogenation reaction ಅಂತ ಕರಿತೀವಿ ಅಂದ್ರೆ that is very important. ಹೈಡ್ರೋಜನ್ D means removal, ಹೈಡ್ರೋಜನ್ ಹ್ಯಾಲೋಜನ್ ಸೈಮಲ್ಟೇನಿಯಸ್ ರಿಮೂವ್ ಮಾಡ್ತೀವಿ. ಬೀಟಾ ಇದ್ದಾಗ ಬೀಟಾ ಕಾರ್ಬನ್ ಇಂದ ನಾವು ಹೈಡ್ರೋಜನ್ ರಿಮೂವ್ ಮಾಡ್ತೀವಿ, ಅದರಿಂದ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಲ್ಲಿಗೆ ಡಿಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ಎಕ್ಸಾಂಪಲ್ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಇದೆ ಅಲ್ಲ, ಬೇಸಿನ ಎಕ್ಸಾಂಪಲ್ಸ್ ಕೊಡ್ಕೋಬಹುದು. ಮೀಥೈಲ್ ಹ್ಯಾಲೈಡ್ಸ್ ಒಂದು ಬಿಟ್ಟು ಈಥೈಲ್ ಕ್ಲೋರೈಡ್, ಮೀಥೈಲ್ ಬ್ರೋಮೈಡ್ ತಗೊಳ್ಳೆ, KBr ಸಪ್ರೇಟ್ ಆಗುತ್ತೆ ಅಷ್ಟೇ. ಇಲ್ಲ ಪ್ರೋಪೈಲ್ ಬ್ರೋಮೈಡ್ ತಗೊಳ್ಳೆ, ಇಲ್ಲ ಪ್ರೋಪೈಲ್ ಕ್ಲೋರೈಡ್ ತಗೊಳ್ಳೆ, ಐಸೋಪ್ರೋಪೈಲ್ ಕ್ಲೋರೈಡ್ ತಗೊಳ್ಳೆ, ವೆರಿ ಗುಡ್. ಡಿಫ್ರೆಂಟ್ ಎಕ್ಸಾಂಪಲ್ಸ್ ನೀವು ಟ್ರೈ ಮಾಡಿದ್ರೆ ಅವನಿಗೆ ಪರ್ಫೆಕ್ಟ್ ಆಗ್ತದೆ. ಆಯ್ತಾ? ನೆಕ್ಸ್ಟ್ ಅದರಲ್ಲಿ B19th B, how do you convert chlorobenzene into phenol by DAS process? ಇದರಲ್ಲಿ B ಅರ್ಥ ಆಯ್ತಾ? ಕ್ಲೋರೋಬೆನ್ಸಿನ್ ಇಂದ ಫಿನಾಲ್ ಪ್ರಿಪೇರ್ ಮಾಡ್ತಕ್ಕಂಥದ್ದು ಹೆಂಗೆ ಅರ್ಥ ಆಯ್ತಾ? ಅದಕ್ಕೆ DAS process ಅಂತ ಕರಿತೀವಿ. DAS process. How do you prepare phenol from chlorobenzene? ಅರ್ಥ ಆಯ್ತಾ? How do you prepare phenol from chlorobenzene by DAS process? ಅಥವಾ ಕ್ಲೋರೋಬೆನ್ಸಿನ್ ಫಿನಾಲ್ ಕನ್ವರ್ಟ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ. ವೆರಿ ಸಿಂಪಲ್. ಕ್ಲೋರೋಬೆನ್ಸಿನ್ ತಗೊಂಡು ಅರ್ಥ ಆಯ್ತು. ಇದನ್ನ 2 ಸಲ ರಿಪಿಟೇಷನ್ ಆಗಿದೆ ನಿಮಗೆ. ಆಕ್ಚುಲಿ ನೀವು ಬರ್ದಿಲ್ಲ ಅಂದ್ರೆ ನಿಮಗೆ ನಾಚಿಕೆ ಹೇಳಿ. ಅರ್ಥ ಆಯ್ತಾ? ಕ್ಲೋರೋಬೆನ್ಸಿನ್ ತಗೊಂಡು ಅದನ್ನ ಫಸ್ಟ್ ಏನು ಮಾಡಬೇಕು, NaOH ಜೊತೆ ರಿಯಾಕ್ಟ್ ಮಾಡಿ. ಅರ್ಥ ಆಯ್ತಾ? ಯಾವ ಟೈಮಲ್ಲಿ 623 ಕೆಲ್ವಿನ್ ಅಂಡರ್ 380 ಟೆಂಪರೇಚರ್. ಅವಾಗ ಏನಾಗುತ್ತೆ, ಸೋಡಿಯಂ ಫಿನೇಟ್ ಫಾರ್ಮ್ ಆಗುತ್ತೆ. ಇಟ್ ಈಸ್ ಫಾಲೋಡ್ ಬೈ HCl ಜೊತೆ ರಿಯಾಕ್ಟ್ ಮಾಡಿದಾಗ ಅರ್ಥ ಆಯ್ತಾ? ಟು ಗಿವ್ ಫಿನಾಲ್, ಟು ಗಿವ್ ಫಿನಾಲ್. ಅರ್ಥ ಆಯ್ತಾ? ಟು ಗಿವ್ ಫಿನಾಲ್. This reaction is called as, this reaction is called as, that is NaCl separate ಆಗಿರುತ್ತೆ. ಅರ್ಥ ಆಯ್ತಾ? NaCl separate ಆಗಿರುತ್ತೆ. This reaction is called as ಏನು DAS process. ಕ್ಲೋರೋಬೆನ್ಸಿನ್ ಫಿನಾಲ್ ಬಂತ. ಎಷ್ಟು ಸಿಂಪಲ್ ಆಗಿದೆ. ಇದರಲ್ಲಿ ಬೇಕಾದ್ರೆ ನೀವು 2 ಸ್ಟೆಪ್ಸ್ ಅಲ್ಲಿ ಕೂಡ ಬರೀಬಹುದು. ಅರ್ಥ ಆಯ್ತಾ? ಫಸ್ಟ್ ನೋಡಿ, ಸೋಡಿಯಂ ಫಿನೇಟ್ ಆಗುತ್ತೆ, ONA, ಸೋಡಿಯಂ ಫಿನೇಟ್ ಸಾಲ್ಟ್. ಅರ್ಥ ಆಯ್ತಾ? ಇದನ್ನ ಮತ್ತೆ HCl ಜೊತೆ ಡಿಸ್ಕಸ್ ಮಾಡಿದ್ರೆ, HCl ಜೊತೆಗೆ ಅಸಿಡಿಫಿಕೇಶನ್ ಮಾಡಿದ್ರೆ -NaCl ಆಗ್ಬಿಟ್ಟು ಫಿನಾಲ್ ಆಗುತ್ತೆ.
ಈ ಥರ 2 ಸ್ಟೆಪ್ಸ್ ಅಲ್ಲಾದರೂ ಬರೀರಿ, ಇಲ್ಲ ಆವಾಗಲೇ ಬರೆದಿದ್ದೀರ ಒಂದೇ ಸ್ಟೆಪ್ ಅಲ್ಲ, ಹಂಗಾದರೂ ಬರೀರಿ. ನಾವು ಎರಡು ಟೈಪಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕ್ಲೋರೋಬೆನ್ಸಿನ್ನ ಫಿನಾಲ್ ಕನ್ವರ್ಷನ್ ಮಾಡ್ತಕ್ಕಂಥದ್ದು ಓದಿಲ್ಲ ನೀವು, ಕಷ್ಟಪಟ್ಟಿಲ್ಲ ನೋಡಿ, ಆದರೂ ತುಂಬ ಕಷ್ಟ. ಅರ್ಥ ಆಯ್ತಾ? ನೆಕ್ಸ್ಟ್ ಅದರಲ್ಲೇ ಸಿ ವಾಟರ್ ಫ್ರಿಯಾನ್ಸ್ ಅಂತ. ವಾಟರ್ ಫ್ರಿಯಾನ್ಸ್ ಏನು ಫ್ರಿಯಾನ್ಸ್ ಅಂದರೆ ಅರ್ಥ ಆಯ್ತಾ? ಕ್ಲೋರೋ ಫ್ಲೋರೋ ಡೆರಿವೇಟಿವ್ಸ್ ಆಫ್ methane and ethane are called as frians. Chlorofluorocarbons of methane and ethane, hinge bari. Chlorofluorocarbons of methane and ethane are called as, that is frians anta. ಅರ್ಥ ಆಯ್ತಾ? ಸಿ ಕೂಡ ಅರ್ಥ ಆಗಿದೆ. ಅಲ್ಲಿಗೆ ಎ ಬಿ ಸಿ 19th one ಅಲ್ಲಿ ಎ 2 marks, ಬಿ 2 marks, ಸಿ 1 mark. ಮುಗೀತಾ? ನೆಕ್ಸ್ಟ್ 20th one ಅರ್ಥ ಆಯ್ತಾ? 20th one ಅಲ್ಲಿ ಎ ಏನು 20th one ಅಲ್ಲಿ, that is aryl halides are less reactive towards nucleophilic substitution reactions. give reason ಅಂತ. aryl halides ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಮಾಡಿದಾಗ ಕಡಿಮೆ ರಿಯಾಕ್ಟಿವಿಟಿ ಹೊಂದಿರುತ್ತೆ. ಇದನ್ನ ಕಂಪೇರ್ ಮಾಡಿ ಕೇಳ್ಬೋದು, ನಾನು ಕಂಪೇರ್ ಟು ಹ್ಯಾಲೋ ಆಲ್ಕೇನ್ಸ್. ಗಿವ್ ರೀಸನ್ ಅಂತ ಅಥವಾ ಎಕ್ಸ್ಪ್ಲೈನ್ ಅಂತ. ವೆರಿ ಸಿಂಪಲ್, ವೆರಿ ಸಿಂಪಲ್. aryl halides are less reactive towards nucleophilic substitution reaction. ನ್ಯೂಕ್ಲಿಯೋಫಿಲಿಕ್ ಡೆಫಿನೇಷನ್ ಗೊತ್ತಿಲ್ಲ ಕೆಲವರಿಗೆ, ಕೇಳಿದ್ರೆ ಬರ್ದಿಲ್ಲ ನೀವು ಬಾಯ್ಸ್ ಅಂತ. ಅರ್ಥಾತ್ ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್ ಅಂತ ಕೇಳಿದ್ರೆ ಅರ್ಧ ಜನ ಬರ್ದಿಲ್ಲ. ಏನು ನ್ಯೂಕ್ಲಿಯೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸು ವಿಚ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಎಲೆಕ್ಟ್ರಾನ್ ರಿಚ್ ಸೆಂಟರ್, ಡಿಫಿಷಿಯಂಟ್ ಸೆಂಟರ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್. Nucleophiles are electron rich species which are attracted towards electron deficient center. Example, nucleophiles. ಅರ್ಥ ಆಯ್ತಾ? You take Cl minus, OH minus, Cn minus, ಇವೆಲ್ಲ ನ್ಯೂಕ್ಲಿಯೋಫೈಲ್ಸ್. ಅರ್ಥ ಆಯ್ತಾ? ಈ ನ್ಯೂಕ್ಲಿಯೋಫೈಲ್ಸ್ ಅರೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಟಿವಿಟಿ ಕಡಿಮೆ ಹೊಂದಿರುತ್ತೆ. ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ನೀವು ಅರೈಲ್ ಹ್ಯಾಲೈಡ್ಸ್ ಅಲ್ಲಿ ಕಡಿಮೆ ಇರುತ್ತೆ ಕಂಪೇರ್ ಟು ಹ್ಯಾಲೋ ಆಲ್ಕೇನ್ಸ್. ಗಿವ್ ರೀಸನ್ ಅಥವಾ ಎಕ್ಸ್ಪ್ಲೈನ್ ಅಂತ ಕೇಳ್ಬೋದು. ಅದನ್ನೇ ಕೇಳಿರ್ತಕ್ಕಂಥದ್ದು. ವೆರಿ ಸಿಂಪಲ್. The first reason is in haloarenes. In haloarenes, ಅರ್ಥ ಆಯ್ತಾ? The CH bond, haloarene ಅಂದ್ರೆ ಇದೆ ಅಂತ. ಇದು CH bond, ಅರ್ಥ ಆಯ್ತಾ? In haloarenes, the CH bond acquires double bond character. ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆಗುತ್ತೆ. ಹೆಂಗೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆಗುತ್ತೆ ಅಂದರೆ, ಈ ಎಕ್ಸ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದಾಗ ಇದ್ರ ವೇಲೆನ್ಸ್ ಜಾಸ್ತಿ ಆಗಿ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಶಿಫ್ಟ್ ಆಗುತ್ತೆ. ಹಿಂಗಾಗುತ್ತೆ. ಅರ್ಥ ಆಯ್ತಾ? ಯಾವಾಗಲೂ ಡಬಲ್ ಬಾಂಡ್ ಆಗುತ್ತೋ ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಟು ಬ್ರೇಕ್ ದಟ್ ಬಾಂಡ್ it requires more energy. So it is very difficult to break that bond. ನೀವು ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಏನು ಮಾಡ್ಬೋದು? ಇನ್ ಹ್ಯಾಲೋರೇನ್, ಸೊ ದ CX ಬಾಂಡ್, ಅರ್ಥ ಆಯ್ತಾ? ದ CX bond having double bond character, ನಿಮಗೆ ಬರ್ರಿ. the CX bond acquires double bond character. in haloarenes the CX bond acquires double bond character, so it is difficult to break. so it is single bond break ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕು, ಡಬಲ್ ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಎನರ್ಜಿ ಬೇಕು ತಾನೆ. so it is difficult to break the double bond, hence the reactivity of haloarenes is less. ಒಂದು ರೀಸನ್ ಆಯ್ತಾ? ಸೆಕೆಂಡ್ ರೀಸನ್ ಅರ್ಥ ಆಯ್ತಾ? in haloarenes the carbon atom of CX bond, ಈ C ಮತ್ತೆ X ಬಾಂಡ್ ಇದೆಯಲ್ಲ, ಈ ಕಾರ್ಬನ್ ಆಟಮ್, ದಿಸ್ ಕಾರ್ಬನ್ ಆಟಮ್ ಅಂಡರ್ಗೋಯಿಂಗ್
ಅರ್ಥ ಆಯ್ತಾ? sp2 hybridation. In haloarenes, the CX bond carbon atom of the CX bond carbon atom, the CX bond carbon atom ಇದು ಅರ್ಥ ಆಯ್ತಾ? undergoing sp2 hybridation, undergoing sp2 hybridation ಅಥವಾ it's having sp2 hybridation and have the s character that is 33%, 33.3%, 33.33% s character ಹೊಂದಿರುತ್ತೆ. ಯಾವುದು? ಈ ಕಾರ್ಬನ್ ಆಟಮ್. ಅರ್ಥ ಆಯ್ತಾ? ಎಸ್ ಕ್ಯಾರೆಕ್ಟರ್ ಕಡಿಮೆ ಆದಷ್ಟು ಇಟ್ ಹ್ಯಾಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ, ಇಟ್ ಹ್ಯಾಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂಡ್ ಕ್ಯಾನ್ ಹೋಲ್ಡ್ ದ ಎಲೆಕ್ಟ್ರಾನ್ ಪೇರ್ ಆಫ್ ಸಿ ಎಕ್ಸ್ ಬಾಂಡ್ ಮೋರ್ ಟೈಟ್ಲಿ. ಈ ಎಲೆಕ್ಟ್ರಾನ್ ಪೇರ್ನ ಈ ಸಿ ಎಕ್ಸ್ ಬಾಂಡ್ ಇರತಕ್ಕಂಥ ಕಾರ್ಬನ್ ಆಟಮ್ ಇದು ಅರ್ಥ ಆಯ್ತು ಮೋರ್ ಟೈಟ್ ಆಗಿ ಹೋಲ್ಡ್ ಮಾಡುತ್ತೆ. ಬಿಕಾಸ್ ದ ಎಸ್ ಕ್ಯಾರೆಕ್ಟರ್ ಈಸ್ ಮೋರ್. ಇಫ್ ದ ಎಸ್ ಕ್ಯಾರೆಕ್ಟರ್ ಈಸ್ ಮೋರ್, ಅರ್ಥ ಆಯ್ತಾ, the electron pair of CX bond can hold tightly. ಅರ್ಥ ಆಯ್ತಾ? ಅದೇ ಹ್ಯಾಲೋ ಆಲ್ಕೇನ್ಸ್ ಅಲ್ಲಾದ್ರೆ sp3 ಹೈಬ್ರಿಡೇಷನ್ ಕಾರ್ಬನ್ ಆಟಮ್, ಹ್ಯಾಲೋಜನ್ ಅಟ್ಯಾಚ್ ಆಗಿರೋ ಕಾರ್ಬನ್ ಆಟಮ್ sp3 ಹೈಬ್ರಿಡೇಷನ್. ಅದರಲ್ಲಿ ಹ್ಯಾಲೋ ಆಲ್ಕೇನ್ಸ್ ಅಲ್ಲೇ ಎಸ್ ಕ್ಯಾರೆಕ್ಟರ್ ಬಂದು 25%. ಅದ್ರ ಕಡಿಮೆ ಆಯ್ತು ಎಸ್ ಕ್ಯಾರೆಕ್ಟರ್. ಯಾವಾಗ ಎಸ್ ಕ್ಯಾರೆಕ್ಟರ್ ಕಡಿಮೆ ಆಯ್ತು ರಿಯಾಕ್ಟಿವಿಟಿ ಜಾಸ್ತಿ ಹೊಂದಿರುತ್ತೆ. ಇದರಲ್ಲಿ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇದೆಯೋ ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಬ್ರೇಕ್ ಡೌನ್ ದ ಸಿ ಎಕ್ಸ್ ಬಾಂಡ್. ಇಟ್ ಈಸ್ ಡಿಫಿಕಲ್ಟ್ ಟು ಬ್ರೇಕ್ ಡೌನ್ ದ ಸಿ ಎಕ್ಸ್ ಬಾಂಡ್ ಬಿಕಾಸ್ ಯಾವಾಗ ಈ ಮೋರ್ ಎಲೆಕ್ಟ್ರೋನೆಗೆಟಿವ್ ಹೊಂದಿರುತ್ತೆ ಇದು, ಅರ್ಥ ಆಯ್ತಾ, ಡ್ಯೂ ಟು ಮೋರ್ ಎಸ್ ಕ್ಯಾರೆಕ್ಟರ್ ಮೋರ್ ಟೈಟ್ಲಿ ಹೆಲ್ಡ್ ದ ಎಲೆಕ್ಟ್ರಾನ್ ಪೇರ್ ನೋ, ಹೆನ್ಸ್ ದ ಡಿಸ್ಟೆನ್ಸ್ ಇಸ್ ಲೆಸ್ ನೋ. ಇಫ್ ದ ಡಿಸ್ಟೆನ್ಸ್ ಇಸ್ ಲೆಸ್ ದ ಬ್ರೇಕ್ ಡೌನ್ ಈಸ್ ಡಿಫಿಕಲ್ಟ್. Breakdown is difficult. Yeah, the CX bond. Hence, haloarenes are less reactive towards nucleophilic substitution reactions than haloalkanes. This is the second reason. Third reason, Benson ring is electron rich. ಇದರ ರೆಸೊನೆನ್ಸ್ ಆಗಿ ನೋಡಿ ಎಲೆಕ್ಟ್ರಾನ್ ರಿಚ್ ಆಗ್ತಾ ಬಂದಿದೆಯಾ? ಆ ಎಲೆಕ್ಟ್ರಾನ್ ರಿಚ್ ಇರ್ತಕ್ಕಂಥ ರೀಸನ್ ಇಂದ ನ್ಯೂಕ್ಲಿಯೋಫೈಲ್ ಬಂದು, ನ್ಯೂಕ್ಲಿಯೋಫೈಲ್ ಇಸ್ ಎಲೆಕ್ಟ್ರಾನ್ ರಿಚ್ ಸ್ಪೀಸಿನ ಬಂದು ಅಟ್ರಾಕ್ಟ್ ಆಗಿರ್ತಾರಲ್ಲ. ಇಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದ್ರೆ, ಅರ್ಥ ಆಯ್ತಾ, ಹ್ಯಾಲೋಅರೇನ್ಸ್ ಅಲ್ಲಿ ಬೆಂಜನ್ ರಿಂಗ್ ಎಲೆಕ್ಟ್ರಾನ್ ರಿಚ್ ಡ್ಯೂ ಟು ರೆಸೊನೆನ್ಸ್ ನೋ, ಹೆನ್ಸ್ ನ್ಯೂಕ್ಲಿಯೋಫೈಲ್ಸ್ ಕೆನಾಟ್ ಅಟ್ಯಾಕ್ ಟು ದ ಬೆಂಜನ್ ರಿಂಗ್. ಅರ್ಥ ಆಯ್ತಾ? ದಿಸ್ ಅ ಥರ್ಡ್ ರೀಸನ್. ಇನ್ನೂ ಒಂದು ರೀಸನ್ ಕೊಡ್ಬೋದು, ಡ್ಯೂ ಟು ಇನ್ಸ್ಟೆಬಿಲಿಟಿ ಆಫ್ ಫೀನೈಲ್ ಕಾರ್ಬೋಕ್ಯಾಟೈನ್. ಈ ತರ ಆದಾಗ ಇದು ಬ್ರೇಕ್ ಆದ್ರೆ ಫೀನೈಲ್ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗುತ್ತೆ. ಯಾವುದು? ಆ ಸಿ ಎಕ್ಸ್ ಬಾಂಡ್ ಈಗ ಬಾಂಡ್ ಬ್ರೇಕ್ ಆಗಿ ಸಪರೇಟ್ ಆಗಿಬಿಟ್ರೆ ಫೀನೈಲ್ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗುತ್ತಾ? ಆ ಫೀನೈಲ್ ಕಾರ್ಬೋಕ್ಯಾಟೈನ್ ಈಸ್ ಇನ್ಸ್ಟೇಬಲ್. ಅರ್ಥ ಆಯ್ತಾ? ಡ್ಯೂ ಟು ಇನ್ಸ್ಟೆಬಿಲಿಟಿ ಆಫ್ ಫೀನೈಲ್ ಕಾರ್ಬೋಕ್ಯಾಟೈನ್ ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ದ ರಿಮೂವಲ್ ಆಫ್ ಹ್ಯಾಲೋಜನ್. ಹ್ಯಾಲೋಜನ್ ರಿಮೂವ್ ಮಾಡಿದ್ರೆ ಫಾರ್ಮ್ ಆಗುತ್ತೆ ಫೀನೈಲ್ ಕಾರ್ಬೋಕ್ಯಾಟೈನ್ ಅಂತಾನೆ. ಅರ್ಥ ಆಯ್ತಾ? ವಿಚ್ ಬಾಂಡೆಡ್ ಎ ಪೇರ್ ಆಫ್ ಎಲೆಕ್ಟ್ರಾನ್. ಅಂದ್ರೆ ಹ್ಯಾಲೋಜನ್ ಆಟಮ್ ಅಲಾಂಗ್ ವಿತ್ ಹ್ಯಾಲೋಜನ್ ಆಟಮ್ ರಿಮೂವ್ ಆಯ್ತು ಅಂದ್ರೆ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಂಗೆ. ಹೆನ್ಸ್ ಫೀನೈಲ್ ಕಾರ್ಬೋಕ್ಯಾಟೈನ್ ಇಸ್ ಇನ್ಸ್ಟೇಬಲ್. ಹೆನ್ಸ್ due to these four reasons, haloarenes are less reactive towards nucleophilic substitution reactions than haloalkanes. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅರ್ಥ ಆಯ್ತಾ? ಹ್ಯಾಲೋಅರೇನ್ಸ್ ಅಲ್ಲಿ ಈ ಸಿ ಎಕ್ಸ್ ಬಾಂಡು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಯಾಕೆ ಹೊಂದಿರುತ್ತೆ ಅಂತ ಬಿಟ್ಟು ಇವಾಗ ಡಿಸ್ಕಸ್ ಮಾಡ್ತೀವಿ ನೋಡಿ. ಇದರ ಡಬಲ್ ಬಾಂಡ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಪೇರ್ ಇಲ್ಲಿ ಬಂದು ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು, ಅರ್ಥ ಡ್ಯೂ ಟು ದಿಸ್ ರೆಸೊನೆನ್ಸ್ ಎಲೆಕ್ಟ್ರಾನ್ಸ್ ರೆಸೊನೆನ್ಸ್ ಆಗ್ತಿರೋದ್ರ ರೀಸನ್ ಇಂದ ಅರ್ಥ ಆಯ್ತು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆಗುತ್ತೆ. ಯಾವ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆಗುತ್ತೆ ಅದನ್ನ ಬ್ರೇಕ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೆನ್ಸ್ ಯಾಕಂದ್ರೆ ಡಬಲ್ ಬಾಂಡ್ ಲೆಂತ್ ಇಸ್ ಲೆಸ್ ದ್ಯಾನ್ ಸಿಂಗಲ್ ಬಾಂಡ್ ಲೆಂತ್. ಹೆನ್ಸ್ ದಟ್ ಈಸ್ ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಕಡಿಮೆ ಹೊಂದಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ರೀಸನ್, ಹ್ಯಾಲೋಅರೇನ್ಸ್ ಅಲ್ಲಿ ದ ಕಾರ್ಬನ್ ಆಟಮ್ ಆಫ್ ಸಿ ಎಕ್ಸ್ ಬಾಂಡ್ ಇದೆಯಲ್ಲ, ಆ ಕಾರ್ಬನ್ ಆಟಮ್ ಅಂಡರ್ಗೋಯಿಂಗ್ sp2 hybridation. ಅರ್ಥ ಆಯ್ತಾ? ಅಂಡ್ ಹ್ಯಾವಿಂಗ್ ವಾಟ್ ಇಸ್ ಎಸ್ ಕ್ಯಾರೆಕ್ಟರ್, ವಾಟ್ ಇಸ್ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್? 33.33% ಎಸ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಹೆನ್ಸ್ ಇಟ್ ಈಸ್ ಮೋರ್ electronegative. Hence it is more electronegative and hold the electron pair of CX bond. ಈ CX bond ಇರ್ತದೆ ಎಲೆಕ್ಟ್ರಾನ್ ಪೇರ್ನ ಟೈಟ್ ಆಗಿ ಹೋಲ್ಡ್ ಆಗಿರುತ್ತೆ. ಯಾವ ಟೈಟ್ ಆಗಿ ಹೋಲ್ಡ್ ಆಗಿರುತ್ತೆ, ಅರ್ಥ ಆಯ್ತಾ, ಬ್ರೇಕೇಜ್ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಅದೇ ಹ್ಯಾಲೋ ಆಲ್ಕೇನ್ಸ್ ಆದರೆ 25% ಮಾತ್ರ ಎಸ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ಯಾಕಂದ್ರೆ sp3 ಹೈಬ್ರಿಡೇಷನ್ ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ
ಹ್ಯಾಲೋಜನ್ ಅಟ್ಯಾಚ್ಡ್ ಕಾರ್ಬನ್ ಆಟಮ್ ಈಸ್ sp3 hybridized. ಎಸ್ ಕ್ಯಾರೆಕ್ಟರ್ ಬೇರೆ ಇರುತ್ತೆ. ಎಸ್ ಕ್ಯಾರೆಕ್ಟರ್ ಮೇಲೆ ಅರ್ಥ ಆಯ್ತಾ ಅಷ್ಟು ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿರೋ ಎಲೆಕ್ಟ್ರಾನ್ ಪೇರ್ನ ಬ್ರೇಕಿಂಗ್ ಈಸಿ ಆಗುತ್ತೆ. ಹೆನ್ಸ್ ಹ್ಯಾಲೋ ಆಲ್ಕೇನ್ಸ್ ಆರ್ ಮೋರ್ ರಿಯಾಕ್ಟಿವ್ ದೆನ್ ಹ್ಯಾಲೋ ಅರೈನ್ಸ್. ಇದು ಎರಡನೇ ರೀಸನ್. ಮೂರನೇ ರೀಸನ್, ಬೆನ್ಸಿನ್ ರಿಂಗ್ ಈಸ್ ಎಲೆಕ್ಟ್ರಾನ್ ರಿಚ್. ನ್ಯೂಕ್ಲಿಯೋಫೈಲ್ ಕೆನಾಟ್ ಅಟ್ಯಾಕ್. ಅರ್ಥ ಆಯ್ತಾ? ಕೆನಾಟ್ ಈಸಿಲಿ ಅಟ್ಯಾಕ್ಡ್ ಡ್ಯೂ ಟು ರಿಪಲ್ಷನ್. ಎಲೆಕ್ಟ್ರಾನ್ ರಿಚ್ಗೆ ಎಲೆಕ್ಟ್ರಾನ್ ರಿಚ್ ಪೀಸ್ ಬಂದು ಅಟ್ಯಾಕ್ ಆಗುತ್ತೆ, ರಿಪಲ್ಟಿವ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ, ರಿಪಲ್ಷನ್ ಆಗುತ್ತೆ. ಹೆನ್ಸ್ ನ್ಯೂಕ್ಲಿಯೋಫೈಲ್ಸ್ ಕೆನಾಟ್ ಈಸಿಲಿ ಅಟ್ಯಾಕ್ ಟು ದ ಬೆನ್ಸಿನ್ ರಿಂಗ್. ಇದು ಥರ್ಡ್ ರೀಸನ್. ಫೋರ್ತ್ ರೀಸನ್, ಡ್ಯೂ ಟು ಇನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕಾರ್ಬೋಕ್ಯಾಟಯಾನ್. ಅರ್ಥ ಆಯ್ತಾ? ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ರಿಮೂವಲ್ ಆಫ್ ಹ್ಯಾಲೋಜನ್. ಹ್ಯಾಲೋಜನ್ ರಿಮೂವ್ ಆದ ತಕ್ಷಣ ಫಿನೈಲ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತಾನೆ. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಪೇರ್ ಅಟ್ಯಾಕ್ ಆಗ್ತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. These are four reasons. The haloarenes are less reactive towards nucleophilic substitution reaction than haloalkanes. Next ಇಲ್ಲ ಬಿ, ಅದು 3 ಮಾರ್ಕ್ಸ್ ಕೇಳಿದ್ದೀನಿ. ಎ ಅರ್ಥ ಆಯ್ತಾ? ನೆಕ್ಸ್ಟ್ ಬಿ ಬಂದು ಜಾಮೆಟ್ರಿಕಲ್ ಐಸೋಮರಿಸಮ್. ವಾಟ್ ಈಸ್ ಜಾಮೆಟ್ರಿಕಲ್ ಐಸೋಮರಿಸಮ್? ಅರ್ಥ ಆಯ್ತಾ? ವೆರಿ ಸಿಂಪಲ್. 2 or more organic compounds having same molecular formula, same structure formula, but differ in the direction of rotation of plane polarized light are called as optical isomers, and the phenomenon is known as optical isomerism. ಅರ್ಥ ಆಯ್ತು? ನೀವೇನು ಮಾಡಿದ್ದೀರಾ? The 2 or more compounds having same molecular formula, same structure formula, but differ in the direction of rotation of plane polarized light ಅಂತ ಬರೆದ್ಬಿಟ್ಟಿದ್ದೀರಿ ಅಷ್ಟೇ. ಅಷ್ಟು ಬರೆದ್ರೆ ಪೂರ್ತಿ ಮಾರ್ಕ್ಸ್ ಸಿಗಲ್ಲ. ಅರ್ಥ ಆಯ್ತಾ? That compounds are called as optical isomers and the phenomenon is known as optical isomerism. ಆ ಸೆಂಟೆನ್ಸ್ ಕೂಡ ಇರಬೇಕು ನೋಡಿ. ಇನ್ನೊಂದ್ಸಲಿ, 2 or more organic compounds having same molecular formula, same structure formula, but differ in the direction of rotation of plane polarized light are called as optical isomers and the phenomenon is known as optical isomerism. ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಪೂರ್ತಿ ಬರೀಬೇಕು 2 ಮಾರ್ಕ್ಸ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಬೇಕಾದ್ರೆ ಕೊಡ್ಬೋದು. ಡಿ ಲ್ಯಾಕ್ಟಿಕ್ ಆಸಿಡ್ ಅಂಡ್ ಎಲ್ ಲ್ಯಾಕ್ಟಿಕ್ ಆಸಿಡ್ ಆರ್ ಆಪ್ಟಿಕಲ್ ಐಸೋಮರ್ಸ್. ಅರ್ಥ ಆಯ್ತಾ? ಡೆಕ್ಸ್ಟ್ರೋ ರೊಟೇಟರಿ ಅಂಡ್ ಲಿವೋ ರೊಟೇಟರಿ ಲ್ಯಾಕ್ಟಿಕ್ ಆಸಿಡ್. ಅರ್ಥ ಆಯ್ತಾ? ಅಲ್ಲಿಗೆ 20th one ಕೂಡ ಅರ್ಥ ಆಗಿದೆ. ನೆಕ್ಸ್ಟ್ 21st, ಹೌ ಡಸ್ ಆಲ್ಕಲ್ ಹ್ಯಾಲೈಡ್ಸ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲಿಕ್ ಅಮೋನಿಯಾ? ಅರ್ಥ ಆಯ್ತಾ? ಆಲ್ಕೋಹಾಲಿಕ್ ಅಮೋನಿಯಾ ಜೊತೆಗೆ ವಿತ್ ಅನ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿ ಅಂತ. ಅರ್ಥ ಆಯ್ತಾ? 21st, ಹೌ ಡಸ್ ಆಲ್ಕಲ್ ಹ್ಯಾಲೈಡ್. ಅರ್ಥ ಆಯ್ತಾ? ಹೌ ಡಸ್ ಆಲ್ಕಲ್ ಹ್ಯಾಲೈಡ್. 21st ಎ, ಹೌ ಡಸ್ ಆಲ್ಕಲ್ ಹ್ಯಾಲೈಡ್ ಅಂದ್ರೆ ಯಾವ ತೊಗೊಳ್ಳೋಣ? methyl iodide ತೊಗೊಳ್ಳೋಣ. when methyl iodide, when it is reacts with the alcoholic ammonia, ಒಂದು ಸೀಲ್ ಟ್ಯೂಬ್ ಅಲ್ಲಿ ಆಲ್ಕೋಹಾಲಿಕ್ ಅಮೋನಿಯಾ ಜೊತೆಗೆ methyl iodide ನ ಹೀಟ್ ಮಾಡಿದ್ರೆ to give primary amine, that is CH3NH2 plus HI, that is a 1 degree amine, that is methyl amine. ಅಥವಾ methyl bromide ತಗೊಳ್ಳಿ, HCl ಆಗುತ್ತೆ ಅಷ್ಟೇ. methyl bromide ತಗೊಳ್ಳಿ, HBr ಆಗುತ್ತೆ ಅಷ್ಟೇ. ಇಲ್ಲ ಈಥೈಲ್ ಇಲ್ಲ, ಇಲ್ಲಿ ಈಥೈಲ್ ಗ್ರೂಪ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್. ಇಲ್ಲ ಪ್ರೊಪೈಲ್ ತಗೊಳ್ಳಿ. ಅರ್ಥ ಆಯ್ತಾ? ನೀವು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಏನಾಗುತ್ತೆ ಅದು? ನೆಕ್ಸ್ಟ್ ಅಗೈನ್ ಪ್ರೈಮರಿ ಅಮೈನ್, methyl amine, methyl amine. ಅರ್ಥ ಆಯ್ತಾ? ಅಗೈನ್ when it is reacts with that is CH3I. ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಟು ಗಿವ್ ಡೈmethylamine plus HI, that is dimethylamine. Dimethylamine, that is 2 degree amine. Again this dimethylamine undergo alkylation to give trimethylamine. CH3 ಟ್ವೈಸ್ ಇರ್ತಕ್ಕಂಥದ್ದು CH3 ಅರ್ಥ ಥ್ರೈಸ್ ಆಗುತ್ತೆ. HI ಏನಿದು? 3 ಡಿಗ್ರಿ ಅಮೈನ್. ಯಾವುದು 3 ಡಿಗ್ರಿ ಅಮೈನ್? ಇದು ಟ್ರೈಮಿಥೈಲಮೈನ್. ಟ್ರೈಮಿಥೈಲಮೈನ್. Again this trimethylamine undergo
alkylation to give tetramethyl ammonium iodide. CH tetramethyl ammonium iodide. Tetramethyl ammonium iodide. Tetramethyl ammonium iodide. बहुत गलत से हुआ. Tetramethyl ammonium iodide. ಅರ್ಥ ಆಯ್ತಾ? ನೋಡಿ ಇಲ್ಲಿ ಟೆಟ್ರಾಮೀಥೈಲ್ ಅಮೋನಿಯಂ ಅಯೋಡೈಡ್ ಇದೆ ಪ್ಲಸ್ ಇದು ಮೈನಸ್ ಆಗುತ್ತೆ. ಅದು ಬರೆದಿದ್ರು ಪರವಾಗಿಲ್ಲ. ನಾವು ಮೀಥೈಲ್ ಅಯೋಡೈಡ್ ತಗೊಂಡು ಅಮೋನಿಯಂ ಜೊತೆಗೆ ಮೀಥೈಲ್ ಕ್ಲೋರೈಡ್ ಮೀಥೈಲ್ ಬ್ರೋಮೈಡ್ ತಗೊಂಡ್ರೆ ಸೇರಿಸಿದ್ರೆ ಬೈ ಪ್ರಾಡಕ್ಟ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಎಲ್ಲ ಸೇಮ್. ಇಲ್ಲ ಈಥೈಲ್ ಕ್ಲೋರೈಡ್, ಇಲ್ಲ ಈಥೈಲ್ ಬ್ರೋಮೈಡ್, ಈಥೈಲ್ ಅಯೋಡೈಡ್ ತಗೊಳ್ಳಿ, ಇಲ್ಲ ಪ್ರೊಪೈಲ್ ಕ್ಲೋರೈಡ್, ಪ್ರೊಪೈಲ್ ಬ್ರೋಮೈಡ್, ಪ್ರೊಪೈಲ್ ಅಯೋಡೈಡ್ ತಗೊಳ್ಳಿ, ಯಾವುದೇ ತಗೊಳ್ಳಿ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಅಂತ ಬರ್ಕೊಂಡಿದ್ದೀನಿ. ಇದು ಇದೊಂದು 2 ಮಾರ್ಕ್ಸ್ ಅಂತ ಕೇಳಿದ್ದೀನಿ, ಬರೆದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾರ್ಕೋನಿ ಕಾಪ್ಸ್ ರೂಲ್ ವಿತ್ ಅನ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಮಾರ್ಕೋನಿ ಕಾಪ್ಸ್ ರೂಲ್ ವಿತ್ ಅನ್ ಎಕ್ಸಾಂಪಲ್. ಏನು ಮಾರ್ಕೋನಿ ಕಾಪ್ಸ್ ರೂಲ್? ವೆರಿ ಸಿಂಪಲ್. ಅರ್ಥ ಆಯ್ತಾ? ಮಾರ್ಕೋನಿ ಕಾಪ್ಸ್ ರೂಲ್ ಏನು? ಮಾರ್ಕೋನಿ ಕಾಪ್ಸ್ ರೂಲ್ ನಿಮ್ಮ ಫಸ್ಟ್ ಪೀಸಲ್ಲಿ ಕೂಡ ಬಂದಿದೆ. ಇದು ನೀವು ಓದಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಯಾವುದೇ ಒಂದು ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ನ ಆಡ್ ಮಾಡಿದ್ರೆ ದ ನೆಗೆಟಿವ್ ಪಾರ್ಟ್ ಆಫ್ ದ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್, ನಾವು ಒಂದು ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಡ್ ಮಾಡಿರ್ತೀವಿ ನೋಡು, ಯಾವುದಕ್ಕೆ ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ, ಆ ನಾವು ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಡ್ ಮಾಡಿರ್ತಕ್ಕಂಥ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಟು ದ ಡಬ್ಲ್ಯೂ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಆಫ್ ಆಲ್ಕೀನ್ ಕಂಟೈನಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಅಥವಾ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್, ದಟ್ ಈಸ್ ಮಾರ್ಕೋನಿ ಕಾಪ್ಸ್ ರೂಲ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಅಂತ ಎಕ್ಸಾಂಪಲ್ ಕೇಳ್ತಕ್ಕಂಥ ಒಂದು ಅನ್ಸಿಮೆಟ್ರಿಕಲ್ ಆಲ್ಕೀನ್ ತಗೊಂಡು ಅದಕ್ಕೆ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಲೈಕ್ HBr ಅಥವಾ HCl ಯೂಸ್ ಮಾಡೋಣ ಅಥವಾ HI ಯೂಸ್ ಮಾಡಿ. ಅರ್ಥ ಆಯ್ತಾ? ಯಾವಾಗ ನಾವು ಅನ್ಸಿಮೆಟ್ರಿಕಲ್ ಆಲ್ಕೀನ್ ಅಂತ ಯಾಕೆ ಕರಿತೀವಿ? ಇದು ಡಬ್ಲ್ಯೂ ಬಾಂಡ್ ಕಾರ್ಬನ್ ಆ ಕಡೆ ಈ ಕಡೆ ಸೇಮ್ ಗ್ರೂಪ್ಸ್ ಇಲ್ಲ, ಆದ್ರಿಂದ ಇದು ಅನ್ಸಿಮೆಟ್ರಿಕಲ್ ಆಲ್ಕೀನ್. ಇದಕ್ಕೆ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತ ಕರಿತೀವಿ ಬಿಕಾಸ್ ಇಟ್ ಗಿವ್ಸ್ H+ and Cl-. ಯಾವಾಗ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ನ ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ ಆಡ್ ಮಾಡ್ತೀವೋ, ಅರ್ಥ ಆಯ್ತಾ? ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಡ್ ಮಾಡ್ತೀವೋ, ಈ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇರತಕ್ಕಂಥ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಟು ದ ಡಬ್ಲ್ಯೂ ಬಾಂಡ್ ಕಾರ್ಬನ್ ಆಟಮ್ಸ್ ಕಂಟೈನಿಂಗ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಅರ್ಥ ಆಯ್ತಾ? ದಟ್ ಈಸ್ CH3 CHCl CH3 2-chloropropane. ಅರ್ಥ ಆಯ್ತಾ? ದಿಸ್ ಈಸ್ ಕಾಲ್ಡ್ ಆಸ್ ಮಾರ್ಕೋನಿ ಕಾಪ್ಸ್ ರೂಲ್. ವಿತ್ ಅನ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಏನು ಕಷ್ಟ ಇದೆಯಾ? ಅರ್ಥ ಆಯ್ತಾ? ನೀವು ಹಿಂದೆ ಬರೀರಿ. ವೆನ್ HCl is added to the propene, the Cl minus attached to the double bond carbon atoms of propene containing least number of hydrogen atoms of that. This is called as Markovnikov ಕಾಪ್ಸ್ ರೂಲ್. ಹಿಂಗೆ ಬರೀರಿ, ಇಲ್ಲ ಜನರಲ್ ಆಗಿ ಬರೀರಿ. When unsymmetrical molecule adds an unsymmetrical alkene, the negative part of the adding molecule, add ಮಾಡ್ತಕ್ಕಂಥ molecule negative part of Cl minus ತಾನೆ, attached to the doubly bonded carbon atoms containing least number of hydrogen atoms. Least number doubly bonded carbon atoms ಕಡಿಮೆ hydrogen atoms ಇದ್ರಲ್ತಾನೆ ಇರೋದು, ಅದಕ್ಕೆ ಬಂದು ನೆಗೆಟಿವ್ ಪಾರ್ಟ್ ಬಂದು ಅಟ್ಯಾಚ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಮಾರ್ಕೋನಿ ಕಾಪ್ಸ್ ರೂಲ್. ಓದಿಲ್ಲ ನೀವು? ಅರ್ಥ ಆಯ್ತಾ? ನೆಕ್ಸ್ಟ್ ಇದೊಂದು 2 ಮಾರ್ಕ್ಸ್ ಅಲ್ಲಿ, ಅದೊಂದು 3 ಮಾರ್ಕ್ಸ್ ಅಲ್ಲಿ, 5 ಮಾರ್ಕ್ಸ್ ಅಂತ ಹೇಳಿದೆ, ನೀವು ಓದಿಲ್ಲ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದಟ್ ಈಸ್ 21st ಆಯ್ತಾ? 22. ಹೌ ಡು ಯು ಪ್ರಿಪೇರ್ ಈಥೈಲ್ ಕ್ಲೋರೈಡ್ ಬೈ ಗ್ರೂಸ್ ಪ್ರೋಸೆಸ್? ಗ್ರೂಸ್ ಪ್ರೋಸೆಸ್ ಮುಖಾಂತರ ಈಥೈಲ್ ಕ್ಲೋರೈಡ್ ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಅರ್ಥ ಆಯ್ತಾ? ಎಥನಾಲ್ ತಗೊಳ್ಳಿ. ಅರ್ಥ ಆಯ್ತಾ? 22nd ಅಲ್ಲಿ ಏನು ಎಥನಾಲ್? CH3 CH2 OH. ಅರ್ಥ ಆಯ್ತಾ? ಈಥೈಲ್ ಕ್ಲೋರೈಡ್ ಅಂತ ಹೇಳಿರೋದು HCl in presence of anhydrous chloride.
ಅನೈಡ್ರಲ್ ಜಿಂಕ್ ಕ್ಲೋರೈಡ್ ಜೊತೆ ಹೀಟ್ ಮಾಡಿದ್ರೆ ಟು ಗಿವ್ ಕ್ಲೋರೋಈಥೇನ್ ಅಥವಾ ಈಥೈಲ್ ಕ್ಲೋರೈಡ್ ಪ್ಲಸ್ ಅರ್ಥ ಆಯ್ತಾ H2O. ಬಂದ when ethanol is heated with ಅರ್ಥ ಆಯ್ತಾ ಲೂಕಾಸ್ ರಿಯೇಜೆಂಟ್ ಇದೆ ಅನೈಡ್ರಲ್ ಜಿಂಕ್ ಕ್ಲೋರೈಡ್ ಅಂಡ್ HCl ಹಿಂಗೆ ಬರಬೇಕಾದ್ರೆ when ethanol is heated with HCl in presence of anhydrous zinc chloride to give chloroethane this reaction is called as Bruce process. ಬರ್ದಿಲ್ಲ ನೆಕ್ಸ್ಟ್ ಇದರಲ್ಲಿ ಬಿ ವಾಟ್ ಆರ್ ಜೆಮಿನಲ್ ಡಯಾಲೈಟ್ಸ್ ಗಿವ್ ಎನ್ ಎಕ್ಸಾಂಪಲ್. ಏನು ಜೆಮಿನಲ್ ಮೀನ್ಸ್ ಜೆಮಿನಿ ಮೀನ್ಸ್ ಸೇಮ್ ಅಂತ ನಿಮಗೆ ನನಗೆ ಹೇಳಿದ್ದೀನಿ ಜೆಮಿನಲ್ ಡಯಾಲೈಟ್ಸ್ ಅಂದ್ರೆ ಏನಂತ. ಎರಡು ಹ್ಯಾಲೋಜನ್ಸ್ ಸೇಮ್ ಕಾರ್ಬನ್ ಅಟ್ಯಾಚ್ ಆಗಿದ್ರೆ ದಟ್ ಆರ್ ಕಾಲ್ಡ್ ಎಸ್ ಜೆಮಿನಲ್ ಡಯಾಲೈಟ್ಸ್. The two halogen atoms are attached to the same carbon atom that are called as geminal dialides. Example, ಅರ್ಥ ಆಯ್ತಾ? CH3 CH Cl Cl 1,1 dichloroethane 1,1 dichloroethane. See the two halogen atoms, ಎರಡು halogen atoms ಅರ್ಥ ಆಯ್ತಾ ಒಂದೇ ಕಾರ್ಬನ್ ಅಟ್ಯಾಚ್ ಆಗಿದೆ. ಜೆಮಿನಿ ಮೀನ್ಸ್ ಸೇಮ್. ನಿಮ್ಗೆ ಹೇಳಿದ್ದೀನಿ ನಾನು ಜೆಮಿನಿ ಟಿವಿ ಸಿಂಬಲ್ ಬರ್ತಾ ಇತ್ತು, ಅದರಲ್ಲಿ ಇಬ್ಬರು ಮಕ್ಕಳು ತುತ್ತು ಹಿಡ್ಕೊಂಡು ಸೇಮ್ ಮೀನ್ಸ್ ಒಂದೇ ಆಗಿದ್ದರೆ ಎರಡು ಮಕ್ಕಳು. ಅದರಿಂದ ಜೆಮಿನಲ್ ಮೀನ್ಸ್ ಸೇಮ್ ಅಂತ. ಎರಡು ಹ್ಯಾಲೋಜನ್ಸ್ ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ದಟ್ ಆರ್ ಕಾಲ್ಡ್ ಎಸ್ ಜೆಮಿನಲ್ ಡಯಾಲೈಡ್ಸ್. ಅಡ್ಜಸೆಂಟ್ ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಇದು ವಿಸಿನಲ್ ಡಯಾಲೈಡ್ ಅಷ್ಟೇ. ಇಲ್ಲ ಒಂದು ಹೆಚ್ಚಿದಕ್ಕೆ ಹಾಕ್ಬಿಟ್ಟು ಒಂದು ಹೆಚ್ಚು ಬಂದು ಒಂದು ಸಿಎಲ್ ಇಲ್ಲ ಹಾಕ್ಬಿಟ್ರೆ ಅದು ವಿಸಿನಲ್ ಡಯಾಲೈಡ್ ಆಯ್ತು. ಎಕ್ಸಾಂಪಲ್ ದಟ್ ಈಸ್ 1,2 ಡೈಕ್ಲೋರೋಈಥೇನ್ ಬರೆದ್ರೆ ಅದು ವಿಸಿನಲ್ ಡಯಾಲೈಡ್ ಆಯ್ತು. ನೀವು ಕೇಳೋದು ಜೆಮಿನಲ್ ಡಯಾಲೈಡ್ ಅರ್ಥ ಆಯ್ತಾ. ದ ಟೂ ಹ್ಯಾಲೋಜನ್ ಆಟಮ್ಸ್ ಆರ್ ಅಟ್ಯಾಚ್ಡ್ ಟು ದ ಸೇಮ್ ಕಾರ್ಬನ್ ಆಟಮ್ ದಟ್ ಆರ್ ಕಾಲ್ಡ್ ಆಸ್ ಜೆಮಿನಲ್ ಡಯಾಲೈಡ್ಸ್. ಎಕ್ಸಾಂಪಲ್ ಗೊತ್ತಾಯ್ತಾ. ನೆಕ್ಸ್ಟ್ ಗಿವ್ ದ IUPAC ನೇಮ್ ಆಫ್ CH3 thrice CH2Cl. ಅರ್ಥ ಆಯ್ತಾ. ಇದನ್ನು ಕೊಟ್ಟಿರ್ತಕ್ಕಂಥದ್ದು ಏನಿದು ನೋಡಿ, ಇಲ್ಲಿ ಇದು ನಿಮಗೂ ಬರೀಬಹುದು. ಅರ್ಥ ಆಯ್ತಾ. ದ ಹ್ಯಾಲೋಜನ್ ಅಟ್ಯಾಚ್ ಕಾರ್ಬನ್ ನಂಬರ್ 1 ಅಂತ ಕೊಡಿ. 1 2 3 1 ಕ್ಲೋರೋ 2,2 ಡೈಮಿಥೈಲ್ 1 ಕ್ಲೋರೋ 2,2 dimethyl propane 1 chloro 2,2 dimethyl propane that is IUPAC chemical compound. ಇದನ್ನ ಇಂಗೂ ಬರ್ಕೋಬಹುದು, ಎರಡು ಒಂದೇ. ನೆಕ್ಸ್ಟ್ what is retention configuration? Give a general illustration. 23rd question. ಅರ್ಥ ಆಯ್ತಾ. 23rd question. ನೋಡಿ, ವಾಟ್ ಈಸ್ ರಿಟೆನ್ಷನ್ ಕಾನ್ಫಿಗರೇಷನ್? ಏನು? ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಬಾಂಡ್ಸ್ ಅರೌಂಡ್ ದ ಕೈರಾಲಿಟಿ ಸೆಂಟರ್ ಈಸ್ ಗೋಯಿಂಗ್ ಟು ಬಿ ಸೇಮ್ ಆಫ್ಟರ್ ದ ರಿಯಾಕ್ಷನ್. ಅರ್ಥ ಆಯ್ತಾ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಜನರಲ್ ಇಲಿಸ್ಟ್ರೇಷನ್ ಕೊಡ ನೋಡಿ. ಇದೊಂದು ಕೈರಾಲಿಟಿ ಸೆಂಟರ್. ಅರ್ಥ ಆಯ್ತಾ. ಈ ಕೈರಾಲಿಟಿ ಸೆಂಟರ್ಗೆ A B C D ಬೇಡ, X ಅಂತ ಕೊಡೋಣ. A B C X. ಅರ್ಥ ಆಯ್ತಾ. ಇದನ್ನು Y ಜೊತೆ ಟ್ರೀಟ್ ಮಾಡಿದಾಗ ಸೇಮ್ ಎ ಹಂಗೆ ಇರುತ್ತೆ, ಬಿ ಹಂಗೆ ಇರುತ್ತೆ, ಸಿ ಹಂಗೆ ಇರುತ್ತೆ, ಎಕ್ಸ್ ಬದಲು ವೈ ಬಂದಿರುತ್ತೆ ಅಷ್ಟೇ. ಅರ್ಥ ಆಯ್ತಾ. ಪ್ಲಸ್ ಎಕ್ಸ್ ಬಂತ ನೋಡಿ. ಈ ಕೆಮಿಕಲ್ ರಿಯಾಕ್ಷನ್ ಆದಾಗ ಈ ಕೈರಾಲಿಟಿ ಸೆಂಟರ್ ಕೈರಲ್ ಕಾರ್ಬನ್ ಸುತ್ತಲೂ ಇರ್ತಕ್ಕಂಥ ಬಾಂಡ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಬಾಂಡ್ಸ್ ಅರೌಂಡ್ ದ ಕೈರಾಲಿಟಿ ಸೆಂಟರ್ ಇಸ್ ಗೋಯಿಂಗ್ ಟು ಬಿ ಸೇಮ್ ಆಫ್ಟರ್ ದ ರಿಯಾಕ್ಷನ್, does not change. ನೋಡಿ, ರಿಟೆನ್ಷನ್ ಕಾನ್ಫಿಗರೇಷನ್ ದ
ರಿಟೈನ್ ಆಗ್ತಕ್ಕಂಥದ್ದು ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಬಾಂಡ್ಸ್ ಅರೌಂಡ್ ದ ಕೈರಲ್ ಕಾರ್ಬನ್ ಆಟಮ್ ಈಸ್ ಗೋಯಿಂಗ್ ಟು ಬಿ ಸೇಮ್ ಆಫ್ಟರ್ ದ ಕೆಮಿಕಲ್ ರಿಯಾಕ್ಷನ್ ಆಲ್ಸೋ. ಕೆಮಿಕಲ್ ರಿಯಾಕ್ಷನ್ ಆದರೂ ಸಹ ಪ್ರಾಡಕ್ಟ್ ಅಲ್ಲಿ ಕೂಡ ಸ್ಪೆಷಲ್ ಅರೇಂಜ್ಮೆಂಟ್ ಆಫ್ ಬಾಂಡ್ಸ್ ಇಸ್ ಗೋಯಿಂಗ್ ಟು ಬಿ ಸೇಮ್. ದಟ್ ಇಸ್ ಕಾಲ್ಡ್ ಆಸ್ ರಿಟೆನ್ಷನ್ ಕಾನ್ಫಿಗರೇಷನ್. ಅರ್ಥ ಆಯ್ತಾ? ಓದಿಲ್ಲ ನೀವು ಅಷ್ಟೇ. ನೆಕ್ಸ್ಟ್, ವಾಟ್ ಈಸ್ ರೇಸಿನ್ ಮಿಕ್ಸರ್? ಗಿವ್ ಎನ್ ಎಕ್ಸಾಂಪಲ್. ಏನು ರೇಸಿನ್ ಮಿಕ್ಸರ್? ಅನ್ ಈಕ್ವಿಮೋಲಾರ್ ಮಿಕ್ಸರ್ ಅಂದ್ರೆ ಈಕ್ವಿಮೋಲಾರ್ ಮಿಕ್ಸರ್ ಅಂದ್ರೆ ಒಂದು 50 ml ತಗೊಂಡ್ರೆ ಇನ್ನೊಂದು 50 ml, ಒಂದು 100 ml ತಗೊಂಡ್ರೆ ಇನ್ನೊಂದು 100 ml, ಇನ್ನೊಂದು 50 ml ತಗೊಂಡ್ರೆ ಒಂದು 200 ml ತಗೊಂಡ್ರೆ ಇನ್ನೊಂದು 200 ml, ಒಂದು 1 ಲೀಟರ್ ತಗೊಂಡ್ರೆ ಇನ್ನೊಂದು 1 ಲೀಟರ್. ಅರ್ಥಾತ್ ಈಕ್ವಿಮೋಲಾರ್ ಮಿಕ್ಸರ್ ಆಫ್ ಬೋತ್ ಡಿ ಅಂಡ್ ಎಲ್ ಐಸೋಮರ್ಸ್. ಡಿ ಐಸೋಮರ್ 1 ಲೀಟರ್ ತಗೊಂಡ್ರೆ ಎಲ್ ಐಸೋಮರ್ 1 ಲೀಟರ್, ಡಿ ಐಸೋಮರ್ ಅರ್ಧ ಲೀಟರ್ ತಗೊಂಡ್ರೆ ಎಲ್ ಐಸೋಮರ್ ಅರ್ಧ ಲೀಟರ್. ಈ ಥರ ಈಕ್ವಿಮೋಲಾರ್ ಮಿಕ್ಸರ್ ಆಫ್ ಬೋತ್ ಡಿ ಅಂಡ್ ಎಲ್ ಐಸೋಮರ್ಸ್ ಆರ್ ಕಾಲ್ಡ್ ಆಸ್ ರೇಸಿನ್ ಮಿಕ್ಸರ್. ಅರ್ಥ ಆಯ್ತಾ? ಎಕ್ಸಾಂಪಲ್, ಈಕ್ವಿಮೋಲಾರ್ ಮಿಕ್ಸರ್ ಆಫ್ ಲ್ಯಾಕ್ಟಿಕ್ ಆಸಿಡ್, ಡಿ ಅಂಡ್ ಎಲ್ ಲ್ಯಾಕ್ಟಿಕ್ ಆಸಿಡ್ ಅಂತ ಕೊಡಿ. ಡಿ ಅಂಡ್ ಎಲ್ ಲ್ಯಾಕ್ಟಿಕ್ ಆಸಿಡ್, ಡೆಕ್ಸ್ಟ್ರೋ ರೊಟೇಟರಿ ಅಂಡ್ ಲಿವರ್ ರೊಟೇಟರಿ ಲ್ಯಾಕ್ಟಿಕ್ ಆಸಿಡ್, ಅದೇ 50 ml, ಇದು 50 ml, ಅಥವಾ ಅದು ಎಷ್ಟು ತೊಗೊಳ್ತೀವಿ ಇದು ಅಷ್ಟೇ. ಈಕ್ವಿಮೋಲಾರ್ ಮಿಕ್ಸರ್ ಮಿಕ್ಸ್ ಮಾಡಿದ್ರೆ, ಅರ್ಥ ಆಯ್ತಾ? ದಟ್ ಮಿಕ್ಸರ್ ಇಸ್ ಕಾಲ್ಡ್ ಆಸ್ ರೇಸಿನ್ ಮಿಕ್ಸರ್. ಎಕ್ಸಾಂಪಲ್ ಕೊಡ್ಬೋದಾ? an equimolar mixture of both D and L isomer. Next, which mechanism gives ರೇಸಿನ್ ಮಿಕ್ಸರ್? ರೇಸಿನ್ ಮಿಕ್ಸರ್ ಯಾವ್ದು ಕೊಡುತ್ತೆ? SN1 ಮೆಕ್ಯಾನಿಸಮ್ ಡಿಸ್ಕಸ್ ಮಾಡಿದ್ವಿ ನಾವು. SN1 ಮೆಕ್ಯಾನಿಸಮ್ ಅರ್ಥಾತ್ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಇನ್ SN1 ಮೆಕ್ಯಾನಿಸಮ್ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ರೇಸಿನ್ ಮಿಕ್ಸರ್ ಕೊಡುತ್ತೆ ಬೋತ್ ಡಿ ಅಂಡ್ ಎಲ್. ನೆಕ್ಸ್ಟ್ 24th, ಹ್ಯಾಲೋ ಆಲ್ಕೇನ್ಸ್ ರಿಯಾಕ್ಟ್ ವಿತ್ KCl to form alkyl cyanides as a main product, while AgCl forms isocyanate as the cheap product explained ಅಂತ. ಎರಡನ್ನೂ ನಾವು ಕೆಮಿಕಲ್ ರಿಯಾಕ್ಷನ್ ಸಮೇತ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ನೋಡಿ ಇಲ್ಲಿ ವೆರಿ ಸಿಂಪಲ್. ಹ್ಯಾಲೋ ಆಲ್ಕೇನ್ ತಗೊಂಡು KCl ಜೊತೆ ನಾವು ಟ್ರೀಟ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಆಲ್ಕೈಲ್ ಸೈನೈಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತು? ನೋಡಿ ಇಲ್ಲಿ CH3Cl ಪ್ಲಸ್ KCl ಟು ಗಿವ್, ಅರ್ಥ ಆಯ್ತಾ? CH3Cl ಪ್ಲಸ್ KCl ಕರೆಸ್ಪಾಂಡಿಂಗ್ ಆಲ್ಕೈಲ್ ಸೈನೈಡ್ ಫಾರ್ಮ್ ಆಗುತ್ತೆ. ಯಾಕಪ್ಪ ಅಂದ್ರೆ KCl is ionic in nature. It gives K plus and Cl minus. ಈ Cl minus ಅಲ್ಲಿ ಬೋತ್ ಕಾರ್ಬನ್ ಅಂಡ್ ನೈಟ್ರೋಜನ್ ಎರಡು ಡೋನರ್ ಐಟಮ್ಸ್ ಆಗಿದ್ರು ಸಹ the carbon bond is stable than carbon nitrogen bond due to ionic nature of KCl. Hence, when alkyl halides are reacts with or heated with KCl, alcoholic KCl, to give corresponding alkyl cyanide. ಅದೇ AgCl ಆದ್ರೆ corresponding isocyanide CH3Cl plus AgCl to give CH3NC plus AgCl. ನೋಡಿ ಇಲ್ಲಿ ಕರೆಸ್ಪಾಂಡಿಂಗ್ ಐಸೋಸೈನೈಡ್ ಫಾರ್ಮ್ ಆಗುತ್ತೆ. ಇದು ಕೋವಲೆಂಟ್ ನೇಚರ್ ಹೊಂದಿರತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ? ನೈಟ್ರೋಜನ್ ಆಟಮ್ ಅಲ್ಲಿ ಇರ್ತಕ್ಕಂಥ ಲೋಯರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಕಾರ್ಬನ್ ಕೊಟ್ಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಆದ್ರಿಂದ ಕರೆಸ್ಪಾಂಡಿಂಗ್ ಐಸೋಸೈನೈಡ್ ಫಾರ್ಮ್ ಆಗುತ್ತೆ. ಇದು ಕರೆಸ್ಪಾಂಡಿಂಗ್ ಸೈನೈಡ್ ಫಾರ್ ಆಲ್ಕೈಲ್ ಸೈನೈಡ್, ಇದು ಕರೆಸ್ಪಾಂಡಿಂಗ್ ಆಲ್ಕೈಲ್ ಐಸೋಸೈನೈಡ್, ಇದು ಕರೆಸ್ಪಾಂಡಿಂಗ್ ಆಲ್ಕೈಲ್ ಸೈನೈಡ್ ಬಿಕಾಸ್ ಇಟ್ ಇಸ್ ಅಯಾನಿಕ್ ನೇಚರ್. KCl AgCl is covalent in nature. ಅರ್ಥ ಆಯ್ತಾ? ಮರಿಬಾರ್ದು, ಇಂಪಾರ್ಟೆಂಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಡಾರ್ಜೆನ್ಸ್ ಪ್ರೋಸೆಸ್ ನ ಎಕ್ಸಾಂಪಲ್. ಡಾರ್ಜೆನ್ಸ್ ಪ್ರೋಸೆಸ್ ಅರ್ಥ ಆಯ್ತಾ? ನಾವು ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಈ ಡಾರ್ಜೆನ್ಸ್ ಪ್ರೋಸೆಸ್ ಮುಖಾಂತರ ಓನ್ಲಿ ನಾವು ಆಲ್ಕೈಲ್ ಕ್ಲೋರೈಡ್ಸ್ ಪ್ರಿಪೇರ್ ಮಾಡಬಹುದು ವಿನಃ, ಅರ್ಥ ಆಯ್ತಾ? ಆಲ್ಕೈಲ್ ಬ್ರೋಮೈಡ್ಸ್ ನ ಆಲ್ಕೈಲ್ ಅಯೋಡೈಡ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಏನ್ ಡಾರ್ಜೆನ್ಸ್ ಪ್ರೋಸೆಸ್? ವೆನ್ ವಿತ್ ಅನ್ ಎಕ್ಸಾಂಪಲ್ ಕೇಳಿರ್ತಕ್ಕಂಥ ಎಕ್ಸಾಂಪಲ್ ತಗೊಂಡ್ಬಿಡೋಣ. ವೆನ್ ethyl chloride, when it is heated with thionyl chloride, ethyl alcohol ತಗೊಳ್ಳೋಣ. ಕ್ಲೋರೈಡ್ ಅಂತ ಪ್ರಿಪೇರ್ ethyl alcohol, thionyl chloride in presence of pyridine. When ethanol ಅಥವಾ ethyl alcohol, ethanol is heated with thionyl chloride in presence of pyridine to give chloroethane ಅಥವಾ ethyl chloride plus SO2 plus HCl. ಅರ್ಥ ಆಯ್ತಾ? ನೋಡಿ,
ಈ ಥರ ಆಲ್ಕೈಲ್ ಕ್ಲೋರೈಡ್ಸ್ ಮಾತ್ರ ಪ್ರಿಪೇರ್ ಮಾಡ್ಬೋದು ವಿನಃ ಆಲ್ಕೈಲ್ ಬ್ರೋಮೈಡ್ಸ್ ಆಲ್ಕೈಲ್ ಹೈಡ್ರೈಡ್ಸ್ ಆಗಲ್ಲ. ಎಥನಾಲೋ ಮೆಥನಾಲೋ ಪ್ರೊಪನಾಲೋ ಯಾವುದೋ ಅಂತ ತಗೊಳ್ಳಿ, ಥೈನಿಲ್ ಕ್ಲೋರೈಡ್ಸ್ ವಿತ್ ಇನ್ ಪ್ರೈನ್ಸ್ ಆಫ್ pyridine ಇದ್ರೆ ಮರಿಬೇಡಿ. ಬಿಕಾಸ್ pyridine is basic in nature, it can remove the HCl. HCl ನ್ಯೂಟ್ರಲೈಸೇಷನ್ ಮಾಡುತ್ತೆ, ನ್ಯೂಟ್ರಲೈಸೇಷನ್ ಮಾಡಿ ರಿಮೂವ್ ಮಾಡುತ್ತೆ. This method is a very useful method because the byproducts formed are gases easily can evolve. Hence it is a very useful method to prepare alkyl chlorides. Like Darcy's prose. ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ರೈಟ್ ದ ಸ್ಟ್ರಕ್ಚರ್ ಆಫ್ DDT. ಅರ್ಥ ಆಯ್ತಾ? ಏನು DDT ಸ್ಟ್ರಕ್ಚರ್? ಇದು H. ಅರ್ಥ ಆಯ್ತಾ? ಬೆನ್ಸಿನ್ ರಿಂಗ್, Cl, CCl, Cl, Cl. This is the structure of DDT. ಅರ್ಥ ಆಯ್ತಾ? ಪ್ಯಾರಾ ಕಮ ಪ್ಯಾರಾ, ಡೈಕ್ಲೋರೋ, ಡೈಫಿನೈಲ್, ಟ್ರೈಕ್ಲೋರೋ ಈಥೇನ್. ದಿಸ್ ಸ್ಟ್ರಕ್ಚರ್ ಆಫ್ DDT. ಇಷ್ಟು ಬರೀಲಿಕ್ಕೆ ನೀವು ಒದ್ದಾಡಿದ್ದೀರಲ್ಲ, ಕೆಲವರು ನೋಡಿ 49, 50 ಗರ್ಲ್ಸಲ್ಲಿ, ಬಾಯ್ಸಲ್ಲಿ ನೀವು ಯಾಕೆ ಕಷ್ಟಪಡ್ತಿಲ್ಲ? ಇಲ್ಲ, ದಯವಿಟ್ಟು ಇವಾಗಲಾದರೂ ಇನ್ನೊಂದ್ಸಲ ರಿಪಿಟೇಷನ್ ಆಗಿದೆ. ಈ ಕ್ವಶನ್ ಪೇಪರ್ನ ಬರೀಲಿಕ್ಕೆ ಕೊಡ್ತೀನಿ ವರ್ಕ್, ಅದರಿಂದ ಪರ್ಫೆಕ್ಟ್ ಆಗಿ. ಥ್ಯಾಂಕ್ ಯು.